ಹಾಯ್ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಸ್ಪರ್ಧಾ ಕರ್ನಾಟಕ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಟೀಚರ್ ರಿಕ್ರೂಟ್ಮೆಂಟಿಗೆ ಸಂಬಂಧಪಟ್ಟಂತಹ ಒಂದು ಇಂಪಾರ್ಟೆಂಟ್ ಆಗಿರುವಂತಹ ಟಾಪಿಕ್ ಅನ್ನ ಕುರಿತು ಇವತ್ತು ಚರ್ಚೆ ಮಾಡ್ತಾ ಹೋಗೋಣ. ಆ ಟಾಪಿಕ್ ಯಾವುದಪ್ಪ ಅಂದರೆ ಈ ಅಂಟಾರ್ಟಿಕಾ ಕಾಂಟಿನೆಂಟ್. ಈ ಅಂಟಾರ್ಟಿಕಾ ಕಾಂಟಿನೆಂಟ್ ಅನ್ನುವಂಥದ್ದು ಎಲ್ಲ ಕಾಂಪಿಟೇಟಿವ್ ಎಕ್ಸಾಮಲ್ಲೂ ಕೇಳುವಂತಹ ಒಂದು ಕಾನ್ಸೆಪ್ಟ್ ಆಗಿರುತ್ತೆ. ಯಾಕಂದರೆ 7 ಖಂಡಗಳಲ್ಲಿ ಈ ಒಂದು ಕಾಂಟಿನೆಂಟ್ ಅನ್ನುವಂಥದ್ದು ತುಂಬ ಡಿಫ್ರೆಂಟ್ ಆಗಿರೋದು. ಯಾಕೆ ಡಿಫ್ರೆಂಟ್ ಆಗಿದೆ ಈ ಕಾಂಟಿನೆಂಟ್ ಅಂದರೆ, ಅಲ್ಲಿ ಮನುಷ್ಯನ ಯಾವ ಚಟುವಟಿಕೆಗಳು ಕಂಡುಬರಲ್ಲ ಅಥವಾ ಮನುಷ್ಯ ಅಲ್ಲಿ ವಾಸವಾಗಿಲ್ಲ. ಯಾಕಂದರೆ ಆ ಖಂಡ ಸಂಪೂರ್ಣವಾಗಿ ಹಿಮದಿಂದ ಆವೃತವಾಗಿರುವಂತಹ ಖಂಡವಾಗಿರೋದ್ರಿಂದ ಅಲ್ಲಿ ಕೆಲವೊಂದು ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಪ್ರಾಣಿಗಳಾಗಿರ್ಬೋದು, ಅಲ್ಲಿರುವಂತಹ ಒಂದು ವೈಜ್ಞಾನಿಕ ಸಂಶೋಧನಾ ಕೇಂದ್ರಗಳಾಗಿರ್ಬೋದು, ಅದಕ್ಕೆ ಸಂಬಂಧಪಟ್ಟಂತಹ ಏನೆಲ್ಲ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಗಳಿದಾವಲ್ಲ ಅವಷ್ಟನ್ನು ಕೂಡ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಕ್ಲಿಯರ್ ಮಾಡಿಕೊಡ್ತೀನಿ. ನೋಡಿ, ಈ ಟೀಚರ್ ರಿಕ್ರೂಟ್ಮೆಂಟ್ ಅಂದ್ಕೂಡಲೇ ನಿಮಗೆ ಈ HSTR, GPSTR ಮತ್ತು PSTR 3 ಎಕ್ಸಾಮಿಗೆ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಟಾಪಿಕ್ ಈ ಅಂಟಾರ್ಟಿಕಾ ಕಾಂಟಿನೆಂಟ್ ಅನ್ನುವಂಥದ್ದು. ಹಾಗಾದರೆ ಸ್ನೇಹಿತರೆ, ಈ ಒಂದು ಕಾನ್ಸೆಪ್ಟನ್ನು ತಿಳ್ಕೊಳ್ಳೋದಕ್ಕಿಂತ ಮುಂಚೆ ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಒತ್ತಿ. ಪ್ರತಿದಿನವೂ ಕೂಡ ಈ ಒಂದು ಟೀಚರ್ ರಿಕ್ರೂಟ್ಮೆಂಟ್ ಮತ್ತು ಅದರ್ ಕಾಂಪಿಟೇಟಿವ್ ಎಕ್ಸಾಮಿಗೆ ಸಂಬಂಧಪಟ್ಟಂತೆ ವಿಡಿಯೋಸನ್ನು ಮಾಡಿ ಅಪ್ಲೋಡ್ ಮಾಡ್ತಾ ಇರ್ತೀವಿ. ನೀವೆಲ್ಲರೂ ಕೂಡ ವಾಚ್ ಮಾಡಿ. ಹಾಗೆ ಸ್ಪರ್ಧಾ ಕರ್ನಾಟಕ ಅಕಾಡೆಮಿಯ ವತಿಯಿಂದ ನಾವು ಆನ್ಲೈನ್ ಕೋರ್ಸನ್ನು ಕೂಡ ಸ್ಟಾರ್ಟ್ ಮಾಡಿದ್ದೀವಿ. ನೋಡಿ, HSTRಗೆ ಸಂಬಂಧಪಟ್ಟಂತೆ ಸೋಷಿಯಲ್ ಸೈನ್ಸ್ ಇದೆ ಮತ್ತು PM ಮೆಥಡ್ ಕೂಡ ಇದೆ. ಅದರ ಜೊತೆಗೆ GPSTRಲ್ಲಿ ಸೋಷಿಯಲ್ ಸೈನ್ಸ್ ಮತ್ತು ಮ್ಯಾಥಮೆಟಿಕಲ್ ಸೈನ್ಸು ಇರುತ್ತೆ. ಹಾಗೆ TET ಮತ್ತು PSTR ಇವೆಲ್ಲ ಕೋರ್ಸ್ಗಳು ನಿಮಗೆ ಆನ್ಲೈನಲ್ಲಿ ಸಿಗುತ್ತೆ. ಹೇಗೆ ಕೋರ್ಸನ್ನು ಪರ್ಚೇಸ್ ಮಾಡ್ಕೋಬೋದಪ್ಪ ಅಂದರೆ, ಪ್ಲೇಸ್ಟೋರಲ್ಲಿ ಸ್ಪರ್ಧಾ ಕರ್ನಾಟಕ ಮೊಬೈಲ್ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಯಾವ ಕೋರ್ಸ್ ಬೇಕೋ ಆ ಕೋರ್ಸ್ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ವೀಡಿಯೋಸ್ಗಳು ಓಪನ್ ಆಗ್ತವೆ. ಅದರ ಜೊತೆಗೆ ಟೆಸ್ಟ್ ಸೀರೀಸು ಕೂಡ ಇರುತ್ತೆ. ಹಾಗೆ PDF ನೋಟ್ಸು ಕೂಡ ಇರುತ್ತೆ. ಚಾಪ್ಟರ್ ವೈಸಲ್ಲಿ ಕ್ಲಾಸನ್ನು ಕೂಡ ಮಾಡಿಕೊಟ್ಟಿದ್ದೀವಿ. ಈ ಆನ್ಲೈನ್ ಕ್ಲಾಸನ್ನು ನೀವೆಲ್ಲರೂ ಕೂಡ ಬಳಸ್ಕೊಳ್ರಿ ಅಂತ ಹೇಳ್ತಾ, ಇವತ್ತಿನ ಅಂಟಾರ್ಟಿಕಾ ಕಾಂಟಿನೆಂಟ್ ರಿಲೇಟೆಡ್ ಆದಂತಹ ಒಂದು ಇಂಪಾರ್ಟೆಂಟ್ ಕ್ವಶನ್ಸ್ಗಳು ಯಾವ್ಯಾವ್ದಿದ್ದಾವೆ ಅಂಥೇಳಿ ಒಂದೊಂದೇ ಪ್ರಶ್ನೆಗಳನ್ನು ಕ್ಲಿಯರ್ ಮಾಡ್ಕೊಳ್ತಾ ಇಡೀ ಅಂಟಾರ್ಟಿಕಾ ಕಾಂಟಿನೆಂಟಿಗೆ ಸಂಬಂಧಪಟ್ಟಂತಹ ವಿಷಯಗಳನ್ನು ಚರ್ಚೆ ಮಾಡ್ತಾ ಹೋಗೋಣ. ಹಾಗಾದರೆ ನೋಡಿ ಸ್ನೇಹಿತರೆ, ಮೊದಲನೇ ಪ್ರಶ್ನೆ ಏನಿದೆಯಪ್ಪ ಅಂದರೆ, ನೋಡಿ, ಅಂಟಾರ್ಟಿಕಾ ಖಂಡಕ್ಕೆ ಸಂಬಂಧಿಸಿದಂತೆ ಈ ಕೆಳಕಂಡ ಅಂಶಗಳಲ್ಲಿ ತಪ್ಪಾದ ಹೇಳಿಕೆ ಇದು. ಯಾವ ಸ್ಟೇಟ್ಮೆಂಟ್ ಅನ್ನುವಂಥದ್ದು ಇಲ್ಲಿ ರಾಂಗ್ ಆಗಿದೆ ಅನ್ನೋದನ್ನು ನಾವಿಲ್ಲಿ ನೋಡ್ತಾ ಹೋಗಬೇಕಾಗತ್ತೆ. ಅಥವಾ ಇನ್ಕರೆಕ್ಟ್ ಸ್ಟೇಟ್ಮೆಂಟ್ ಯಾವುದೋ ಬಗ್ಗೆ, ಅಂಟಾರ್ಟಿಕಾ ಖಂಡದ ಬಗ್ಗೆ ನಾವು ತಿಳ್ಕೋಬೇಕು. ನೋಡಿ, ಇಲ್ಲಿ 4 ಆಪ್ಷನ್ಸ್ಗಳಿದ್ದಾವೆ. ಅದರಲ್ಲಿ ಮೊದಲನೇ ಆಪ್ಷನ್ ಅಂತ ಏನಂತ ಹೇಳುತ್ತೆ ನೋಡಿ, ಇದರ ಭೂ ಮೇಲ್ಮೈ ಲಕ್ಷಣಗಳು ಬಹುಭಾಗ ಮಂಜುಗಡ್ಡೆ ಹಾಳೆಯಿಂದ ಮುಚ್ಚಿ ಹೋಗಿವೆ ಅಂತ ಇದೆ. ಯಾವುದರಿಂದ ಆಗಿರೋದು ಇದು? ಐಸಿಂದ ಕವರ್ ಆಗಿರುವಂತಹ ಏರಿಯಾ ಅಂತ ಇದೆ. ಅದು ಮಂಜುಗಡ್ಡೆ ಹಾಳೆಯಿಂದ ಕಂಪ್ಲೀಟ್ ಆಗಿ ಕವರ್ ಆಗಿರುವಂತಹ ಒಂದು ಏರಿಯಾವೇ ಅಂಟಾರ್ಟಿಕಾ ಕಾಂಟಿನೆಂಟ್ ಅನ್ನುವಂಥದ್ದು. ಹಾಗಾಗಿ ಇದು ಸರಿಯಾದಂತಹ ಒಂದು ಸ್ಟೇಟ್ಮೆಂಟ್ ಆಗಿರುತ್ತೆ. ಯಾವುದರಿಂದ ಕವರ್ ಆಗಿದೆ? ಇದು ಐಸ್ ಶೀಟಿಂದ ಕವರ್ ಆಗಿರೋದನ್ನು ನಾವಿಲ್ಲಿ ನೋಡ್ಬೋದು. ನೆಕ್ಸ್ಟ್, ಎರಡನೇ ಸ್ಟೇಟ್ಮೆಂಟ್ ಏನಂತ ಹೇಳುತ್ತೆ, ಈ ಪದರು ಸುಮಾರು 2300 ಮೀಟರ್ಗಿಂತ ಹೆಚ್ಚು ಮಂದವಾಗಿದೆ. ಮಂದವಾಗಿದೆ ಅಂತ ಕೇಳಿದಾಗ ಇಲ್ಲಿ ಈ ಲೇಯರ್ ಅನ್ನೋದು ಥಿಕ್ಕರ್ ಆಗಿದೆ, ಅಂದರೆ ದಪ್ಪ ಇದೆ ಅಂತ ಅರ್ಥ. ಎಷ್ಟು ದಪ್ಪ ಇದೆ ನೋಡಿ, 2300 ಮೀಟರ್ಗಿಂತನೂ ಹೆಚ್ಚು ದಪ್ಪ ಇದೆ. ಅಷ್ಟು ದಪ್ಪ ಇರುವಂತಹ ಈ ಒಂದು ಕಾಂಟಿನೆಂಟನ್ನು ನಾವು ಅಬ್ಸರ್ವ್ ಮಾಡಿದಾಗ ಕ್ವಶನ್ ಯಾವ ರೀತಿ ಫಾರ್ಮೇಷನ್ ಮಾಡ್ಬೋದು ನೋಡಿ. 7 ಖಂಡಗಳಲ್ಲಿ ಅಥವಾ ಪ್ರಪಂಚದ ಅತಿ ಎತ್ತರವಾದಂತಹ ಖಂಡ ಯಾವುದು ಅಂತ ಕೇಳಿದರೆ ಅದನ್ನು ನಾವು ಅಂಟಾರ್ಟಿಕಾ ಕಾಂಟಿನೆಂಟ್ ಅಥವಾ ಭೂಮಿಯ ಮೇಲಿನ ಅತಿ ಎತ್ತರವಾದಂತಹ ಒಂದು ಭೂಭಾಗ ಯಾವುದು ಅಂತ ಕೇಳಿದ್ರು ಅದು ಅಂಟಾರ್ಟಿಕಾ ಕಾಂಟಿನೆಂಟ್. ಯಾಕಂದರೆ 2300 ಮೀಟರ್ ಅಷ್ಟು ದಪ್ಪ ಐಸಿಂದಾನೆ ಫಾರ್ಮೇಷನ್ ಆಗಿರೋದ್ರಿಂದ ಈ ಖಂಡವನ್ನು ಭೂಮಿಯ ಮೇಲಿನ ಅತಿ ಎತ್ತರವಾದಂತಹ ಖಂಡ ಅಥವಾ ಭೂಗೋಳದ ಅತಿ ಎತ್ತರವಾದಂತಹ ಖಂಡ ಅಂತಲೂ ಕೂಡ ಕರಿತೀವಿ. ಹಾಗಾಗಿ ಎರಡನೇ ಸ್ಟೇಟ್ಮೆಂಟು ಕೂಡ ಇಲ್ಲಿ ಸರಿಯಾಗಿರುವಂಥದ್ದು. ನೆಕ್ಸ್ಟ್, ಮೂರನೇ ಸ್ಟೇಟ್ಮೆಂಟಿಗೆ ಹೋಗೋಣ. ಈ ಖಂಡ ಎಲ್ಲೆಡೆಯಲ್ಲೂ ಕೂಡ ಶ್ವೇತವರ್ಣವಾಗಿದೆ. ಈಗ ಐಸ್ ಶೀಟ್ ಇದೆ ಅಂತ ಕೇಳಿದರೆ ಯಾವ ಬಣ್ಣದಲ್ಲಿ ಕಂಡುಬರುತ್ತದೋ? ಬಿಳಿಯ ಬಣ್ಣದಲ್ಲಿ ಕಂಡುಬರುತ್ತೆ. ಹಾಗಾಗಿ ಇದನ್ನು ಏನಂತ ಕರಿತೀವಿ ನಾವು? ಶ್ವೇತವರ್ಣ ಖಂಡ ಅಂತಲೂ ಕೂಡ ಕರಿತೀವಿ. ಐಸ್ ಕಾಂಟಿನೆಂಟ್ ಅಂತಲೂ ಕೂಡ ನಾವು ಇದನ್ನು ಕರಿಬಹುದು. ಹಾಗಾಗಿ ಫಸ್ಟ್ ಸ್ಟೇಟ್ಮೆಂಟು ಸರಿ ಇದೆ, ಎರಡನೇದು ಸರಿ ಇದೆ, ಮೂರನೇದು ಕೂಡ ಸರಿಯಾಗಿರೋದ್ರಿಂದ ಇದಕ್ಕೆ ರೈಟ್ ಆನ್ಸರ್ ಯಾವುದಪ್ಪ ಅಂತ ಕೇಳಿದರೆ ಮೇಲಿನ ಎಲ್ಲವೂ ಕೂಡ ಸರಿಯಾಗಿದೆ. ಹಾಗಾಗಿ ಡಿ ಆನ್ಸರ್ ಇದಕ್ಕೆ ರೈಟ್ ಆನ್ಸರ್ ಆಗಿರುತ್ತೆ. ಹಾಗಾದರೆ 3 ಸ್ಟೇಟ್ಮೆಂಟು ಕೂಡ ನಾವಿಲ್ಲಿ ಅಬ್ಸರ್ವ್ ಮಾಡಬೇಕು. ಅಂದರೆ ಇಲ್ಲಿ ನಾವು ಯಾವೆಲ್ಲ ಮಾಹಿತಿ ತಿಳ್ಕೊಂಡಂಗೆ ಆಗತ್ತಪ್ಪ ಅಂದರೆ, ಅಂಟಾರ್ಟಿಕಾ ಕಾಂಟಿನೆಂಟ್ ಯಾವುದರಿಂದ ಕೂಡಿದೆ ಅಂದರೆ ಮಂಜುಗಡ್ಡೆಯಿಂದ ಕೂಡಿದೆ ಅಂತ ಗೊತ್ತಾಯಿತು.
ಎರಡನೇದು ಭೂಮಿಯ ಮೇಲಿನ ಅತಿ ಎತ್ತರವಾದಂತಹ ಖಂಡ ಯಾವುದಂತ ಕೇಳಿದಾಗ ಅಂಟಾರ್ಟಿಕಾ ಅಂತ ಗೊತ್ತಾಯಿತು. ಯಾವ ಬಣ್ಣದಲ್ಲಿದೆ ಅಂತ ಗೊತ್ತಾಯಿತು, ಶ್ವೇತವರ್ಣ, ಅಂದರೆ ಹಿಮಗಟ್ಟಿರೋದ್ರಿಂದ ಅದು ಶ್ವೇತವರ್ಣದಲ್ಲಿ ಕಂಡುಬರುವಂತಹ ಒಂದು ಕಾಂಟಿನೆಂಟ್ ಆಗಿರುತ್ತೆ. ಇದು ಮೊದಲನೇ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಡಿ ಆಗಿರುತ್ತೆ. ನೆಕ್ಸ್ಟ್ ಹೋಗೋಣ. ನೋಡಿ, ಅಂಟಾರ್ಟಿಕಾ ಖಂಡದಲ್ಲಿ ಜೀವಿಗಳ ಪೋಷಣೆ ಕಷ್ಟ, ಕಾರಣ ಏನು? ಅಂದರೆ ಅಂಟಾರ್ಟಿಕಾ ಕಾಂಟಿನೆಂಟಲ್ಲಿ ಜೀವಿಗಳು ಬದುಕೋದು ಬಹಳಷ್ಟು ಕಷ್ಟವಾಗಿರುತ್ತೆ. ಯಾಕಂದರೆ ಅಲ್ಲಿ ಕೋಲ್ಡ್ ಕಂಡೀಷನ್ ಇರುತ್ತೆ, ಐಸಿಂದ ಕೂಡಿರುವಂತಹ ಭಾಗವಾಗಿರೋದ್ರಿಂದ ಇಲ್ಲಿ ಜೀವಿಗಳು ಬದುಕೋದು ಬಹಳಷ್ಟು ಕಷ್ಟವಾಗಿರುತ್ತೆ. ಆದರೆ ಕೆಲವೊಂದು ಕಂಡೀಷನನ್ನು ನಾವು ಅಪ್ಲೈ ಮಾಡ್ಕೊಳ್ತಾ ಹೋದಾಗ ಇಲ್ಲಿ ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾನೆ, ಎ ಇದೆ, ಬಿ ಇದೆ, ಸಿ ಇದೆ, ಮೇಲಿನ ಎಲ್ಲವೂ ಸರಿ ಅಂತ ಇದೆ. ಹಾಗಾದರೆ ಎ ಅಂತ ಏನಂತ ಹೇಳುತ್ತೆ ನೋಡಿ, ಇದು ಸಂಪೂರ್ಣವಾಗಿ ಹಿಮಾವೃತವಾಗಿದೆ. ಹೌದು, ಇದು ಸಂಪೂರ್ಣವಾಗಿ ಹಿಮಾವೃತವಾಗಿರೋದ್ರಿಂದ ಇಲ್ಲಿ ಜೀವಿಗಳು ಬದುಕೋದು ಬಹಳಷ್ಟು ಕಷ್ಟಕರವಾಗಿರುತ್ತೆ. ಎರಡನೇ ನೋಡಿ, ಪ್ರತಿಕೂಲವಾದ ಶೀತ ಹವಾಮಾನದಿಂದ ಕಂಡುಬರುತ್ತೆ. ಅಂದರೆ ಇದು ಕೋಲ್ಡ್ ಕ್ಲೈಮೇಟ್ ಅನ್ನು ನಾವಿಲ್ಲಿ ನೋಡ್ಬೋದು, ಅಥವಾ ಕೋಲ್ಡ್ ವೆದರ್ ಕಂಡೀಷನ್ ಅನ್ನು ನಾವು ನೋಡ್ತೀವಿ. ಈಗ ಟೆಂಪ್ರೇಚರ್ ಅನ್ನೋದು ತುಂಬ ಲೋ ಇರೋದ್ರಿಂದನೇ ಅಲ್ಲಿರುವಂತಹ ನೀರು ಐಸ್ ಆಗಿ ಕನ್ವರ್ಟ್ ಆಗಿರುವಂಥದ್ದು. ಹಾಗಾಗಿ ಅಲ್ಲಿ ಕಂಡೀಷನ್ ಹೇಗಿರುತ್ತಪ್ಪ ಅಂದರೆ ಕೋಲ್ಡ್ ವೆದರ್ ಕಂಡೀಷನ್ ಕಂಡುಬರುತ್ತೆ, ಅಥವಾ ಶೀತದಿಂದ ಕೂಡಿರುವಂತಹ ಒಂದು ಭಾಗವಾಗಿರುತ್ತೆ. ಹಾಗಾಗಿ ಇದನ್ನು ಶೀತ ಹವಾಮಾನದಿಂದ ಕೂಡಿದೆ ಅನ್ನೋದು ಕೂಡ ಇದು ಸರಿಯಾದಂತಹ ಆಪ್ಷನ್ ಆಗಿರುತ್ತೆ. ಮೂರನೇ ನೋಡಿ, ವರ್ಷದಲ್ಲಿ 6 ತಿಂಗಳು ಬೆಳಕಿರುತ್ತೆ, ಅಂದರೆ 6 ತಿಂಗಳು ಹಗಲಿರುತ್ತೆ. ಅದೇ 6 ತಿಂಗಳು ಏನಾಗಿರುತ್ತಪ್ಪ ಅಂದರೆ ಕತ್ತಲಿನಿಂದ ಕೂಡಿರುತ್ತೆ. 6 ಮಂತ್ ಡೇ ಇದ್ರೆ 6 ಮಂತ್ ನೈಟ್ ಇರುತ್ತೆ, ಅಥವಾ 6 ಮಂತ್ ಲೈಟ್ ಇರುತ್ತೆ. ಅದೇ 6 ಮಂತ್ ಏನಾಗಿರುತ್ತಪ್ಪ ಅಂದರೆ ಡಾರ್ಕ್ನೆಸ್ ಆಗಿರುತ್ತೆ, ಅಂದರೆ ಕತ್ತಲಿನಿಂದ ಕೂಡಿರುತ್ತೆ. ಯಾಕೆ ಈ ರೀತಿ ಕಂಡೀಷನ್ ಬರುತ್ತೆ ಅಂತ ಕೇಳಿದಾಗ, ಈಗ ಸೂರ್ಯ ಉತ್ತರ ಗೋಳಾರ್ಧದ ಕಡೆ ಹೋದಂಗೆ ಏನಾಗತ್ತಪ್ಪ ಅಂತ ಕೇಳಿದಾಗ, ಉತ್ತರ ಗೋಳಾರ್ಧದಲ್ಲಿ 6 ತಿಂಗಳು ಹಗಲು 6 ತಿಂಗಳು ರಾತ್ರಿ ಇರುತ್ತೆ. ಅದೇ ಸೂರ್ಯ ದಕ್ಷಿಣ ಗೋಳಾರ್ಧದ ಕಡೆ ಬಂದಂಗೆ ಏನಾಗುತ್ತೆ, 6 ಮಂತ್ ಡೇ ಮತ್ತು 6 ಮಂತ್ ನೈಟ್ ಇರುವಂಥ ಕಂಡೀಷನನ್ನು ನಾವಿಲ್ಲಿ ನೋಡ್ತೀವಿ. ನಾರ್ತ್ ಕಡೆ ಹೋಯ್ತಂದ್ರೆ ಇಲ್ಲಿ ನೈಟ್ ಇರುತ್ತೆ, ಅಥವಾ ಡಾರ್ಕ್ ಕಂಡೀಷನ್ ಕಂಡು ಬರುತ್ತೆ. ಅದೇ ಸೌತ್ ಕಡೆ ಬಂತಂದರೆ ಅಲ್ಲಿ ಲೈಟ್ ಇರುತ್ತೆ, ಅಂದರೆ ಹಗಲಿನಿಂದ ಕೂಡಿರೋದನ್ನು ನೋಡ್ಬೋದು. ಹಾಗಾಗಿ ಕೊಟ್ಟಿರುವಂತಹ 3 ಸ್ಟೇಟ್ಮೆಂಟು ಕೂಡ ಇಲ್ಲಿ ಸರಿಯಾಗಿರೋದ್ರಿಂದ ಇದಕ್ಕೆ ರೈಟ್ ಆನ್ಸರ್ ಯಾವುದಪ್ಪ ಅಂದರೆ ಮೇಲಿನ ಎಲ್ಲವೂ ಕೂಡ ಸರಿಯಾಗಿದೆ, ಡಿ ಅನ್ನೋದು ಸರಿಯಾದಂತಹ ಉತ್ತರವಾಗಿರುತ್ತೆ. ನೋಡಿ, ಅಂಟಾರ್ಟಿಕಾ ಕಾಂಟಿನೆಂಟ್ ರಿಲೇಟೆಡ್ ಆಗಿ ಇನ್ನಷ್ಟು ಮಾಹಿತಿಗಳು ನಾವು ಅಪ್ಡೇಟ್ ಮಾಡ್ಕೊಂಡಾಗುತ್ತೆ ಈ ಒಂದು ಪ್ರಶ್ನೆಯ ಮೂಲಕ. ನೋಡಿ, ಫಸ್ಟ್ ಮಾಹಿತಿ ಯಾವ್ದು ಗೊತ್ತಾಯಿತು, ಹಿಮದಿಂದ ಆವೃತವಾಗಿದೆ ಗೊತ್ತಾಯಿತು. ಹಾಗೆ ಇದು ಶೀತ ಹವಾಮಾನದಿಂದ ಕೂಡಿದೆ ಅಂತ ಗೊತ್ತಾಯಿತು. ಇದು ತುಂಬ ಇಂಪಾರ್ಟೆಂಟ್ ಆಗಿರುವಂಥ ಒಂದು ಕಾನ್ಸೆಪ್ಟ್. ಯಾವುದು? 6 ತಿಂಗಳು ಬೆಳಕು ಮತ್ತು 6 ತಿಂಗಳು ಕತ್ತಲಿನಿಂದ ಕೂಡಿರುವಂತಹ ಒಂದು ಖಂಡ ಯಾವುದಪ್ಪ ಅಂದರೆ ಅದೇ ಅಂಟಾರ್ಟಿಕಾ ಖಂಡವಾಗಿರುತ್ತೆ. ಕ್ಲಿಯರಾ? ನೆಕ್ಸ್ಟ್ ಕ್ವಶನಿಗೆ ಹೋಗೋಣ. ಅಂಟಾರ್ಟಿಕಾ ಖಂಡದ ಪ್ರತಿಕೂಲ ವಾಯುಗುಣವನ್ನು ನಿಭಾಯಿಸದ ಪ್ರಾಣಿ ಇದು. ಅಂದರೆ ಅಂಟಾರ್ಟಿಕಾ ಖಂಡದ ಕ್ಲೈಮೇಟಿಗೆ ಯಾವ ಪ್ರಾಣಿ ಅನ್ನುವಂಥದ್ದು ಅಲ್ಲಿ ಅಡ್ಜಸ್ಟ್ ಆಗೋದಿಲ್ಲ ಅನ್ನೋದನ್ನು ನಾವಿಲ್ಲಿ ನೋಡ್ತಾ ಹೋಗಬೇಕಾಗತ್ತೆ. ನೋಡಿ, ಅಂಟಾರ್ಟಿಕಾ ಖಂಡದಲ್ಲಿ ಯಾವ ಪ್ರಾಣಿಗಳು ವಾಸವಾಗಿದ್ದಾವೆ ಅಂತ ಗೊತ್ತಾದರೆ ಅದರ ಆಪೋಸಿಟ್ ಆಗಿರುವಂಥ ಒಂದು ಪ್ರಾಣಿ ಕಂಡು ಬರುತ್ತೆ, ಅಲ್ಲಿಗೆ ಅಡ್ಜಸ್ಟ್ಮೆಂಟ್ ಆಗೋದಿಲ್ಲ. ಹಾಗಾದರೆ ಆ ಪ್ರಾಣಿ ಯಾವುದು ಅಂತ ಕೇಳಿದರೆ, ಅಂಟಾರ್ಟಿಕಾದಲ್ಲಿ ಸೀಲ್ ಇರುತ್ತೆ ಅಂತ ಕೇಳಿದರೆ ಇರ್ತವೆ. ಅದರ ಜೊತೆಗೆ ತಿಮಿಂಗಲಗಳು ಕೂಡ ಕಂಡುಬರ್ತವೆ, ಪೆಂಗ್ವಿನ್ಗಳು ಕೂಡ ಕಂಡುಬರ್ತಾವೆ ಅಂಟಾರ್ಟಿಕಾದಲ್ಲಿ. ಹಾಗಾಗಿ ಈ ಅಂಟಾರ್ಟಿಕಾ ಕಾಂಟಿನೆಂಟಲ್ಲಿ ಕಂಡುಬರುವಂತಹ ಪ್ರಮುಖ ಪ್ರಾಣಿಗಳು ಪೆಂಗ್ವಿನ್, ತಿಮಿಂಗಲ ಮತ್ತು ಸೀಲ್ಗಳು ಕಂಡುಬರ್ತಾವೆ. ಆದರೆ ಯಾವುದು ಕಂಡುಬರೋದಿಲ್ಲ ನೋಡಿ, ಇಲ್ಲಿ ಆನೆ ಅನ್ನುವಂಥದ್ದು ಕಂಡುಬರೋದಿಲ್ಲ. ಹಾಗಾಗಿ ಇದು ಸರಿಯಾದಂತಹ ಉತ್ತರವಾಗಿರುತ್ತೆ. ಮೂರನೇ ಪ್ರಶ್ನೆಗೆ ಎ ಅನ್ನೋದು ರೈಟ್ ಆನ್ಸರ್. ಇಲ್ಲಿ ಅರ್ಥ ಮಾಡ್ಕೋಬೇಕಾಗಿರುವಂಥ ವಿಷಯ ಏನು, ಅಂಟಾರ್ಟಿಕಾ ಖಂಡಗಳಲ್ಲಿ ಕಂಡುಬರುವಂತಹ ಪ್ರಮುಖ ಜೀವಿಗಳು ಯಾವುದು ಅಂತ ಕೇಳಿದರೆ ಪೆಂಗ್ವಿನ್, ತಿಮಿಂಗಲ ಮತ್ತು ಸೀಲ್ಗಳು ಇಲ್ಲಿ ಕಂಡುಬರೋದನ್ನು ನಾವಿಲ್ಲಿ ನೋಡ್ಬೋದು. ನೆಕ್ಸ್ಟ್ ಕ್ವಶನಿಗೆ ಹೋಗೋಣ. ಅಂಟಾರ್ಟಿಕಾದಲ್ಲಿ ಸೀಲ್ ಪ್ರಾಣಿ ಅಳಿವಿನಂಚಿನಲ್ಲಿವೆ, ಕಾರಣ ಏನು? ಅಂಟಾರ್ಟಿಕಾದಲ್ಲಿ ಮೂಲ ನಿವಾಸಿ ಅಂತ ಕರೆಸ್ಕೊಳ್ಳೋದು ಸೀಲ್ಗಳು ಕಂಡುಬರ್ತವೆ ಮತ್ತು ಪೆಂಗ್ವಿನ್ಗಳು ಕಂಡುಬರ್ತವೆ. ಆದರೆ ಈಗ ಅವು ಅಳಿವಿನಂಚಿಗೆ ಹೋಗಿದ್ದಾವೆ. ರೀಸನ್ ಏನಂತ ಬೇಕಲ್ವಾ, ಯಾಕೆ ಅವು ಅಳಿವಿನ ಅಂಚಿಗೆ ಹೋಗಿದಾವಂತ ನೋಡಿದಾಗ ನೋಡಿ, ಅವು ಸಂಪೂರ್ಣ ಹಿಮವೃತವಾಗಿದೆ, ಹಿಮದಿಂದ ಕೂಡಿರೋದ್ರಿಂದ ಅಳಿವಿನಂಚಿನಲ್ಲಿ ಹೋಗಿದೆ ಅನ್ನೋದು ಇದು ತಪ್ಪಾದಂತಹ ಹೇಳಿಕೆ. ಅವು ಹಿಮದಲ್ಲೇ ಬದುಕುವಂತಹ ಒಂದು ಪ್ರಾಣಿ ಆಗಿರುತ್ತೆ. ನೋಡಿ, ಪ್ರತಿಕೂಲವಾದಂತಹ ಶೀತ ಹವಾಮಾನದಿಂದ ಕೂಡಿರುತ್ತೆ, ಆ ಕ್ಲೈಮೇಟಿಗೆ ಇದು ಅಡ್ಜಸ್ಟ್ ಆಗಿರೋದು, ಇದು ಕೂಡ ತಪ್ಪಾಗಿರುವಂಥದ್ದು.
ನೋಡಿ, ವರ್ಷದಲ್ಲಿ 6 ತಿಂಗಳು ಬೆಳಕು ಹಾಗೂ 6 ತಿಂಗಳು ಕತ್ತಲಿನಿಂದ ಕೂಡಿರೋದ್ರಿಂದ ಆ ಪ್ರಾಣಿಗಳ ಸಂತತಿ ಅನ್ನೋದು ಅವನತಿಗೆ ಹೋಗ್ತಾ ಇದೆ ಅನ್ನೋದು ಇದು ತಪ್ಪು. ಸೊ ಈ ಕ್ಲೈಮೇಟಿಗೆ ಅಡ್ಜಸ್ಟ್ ಆಗಿರೋದು, 6 ತಿಂಗಳು ಹಗಲು 6 ತಿಂಗಳು ಕತ್ತಲಿಗೆ ಅಡ್ಜಸ್ಟ್ ಆಗಿರುವಂಥದ್ದು, ಅಲ್ಲಿ ಶೀತ ಹವಾಮಾನಕ್ಕೆ ಅಡ್ಜಸ್ಟ್ ಆಗಿರುವಂಥದ್ದು, ಅದರ ಜೊತೆಗೆ ಸಂಪೂರ್ಣ ಹಿಮದಿಂದ ಕೂಡಿರುವಂಥ ಪ್ರದೇಶದಲ್ಲೇ ವಾಸವಾಗುವಂಥದ್ದು. ಹಾಗಾಗಿ ಈ 3 ಕೂಡ ಸರಿ ಅದು ಬದುಕೋದಿಕ್ಕೆ. ಆದರೆ 4ನೇದು ಏನಂತ ಹೇಳುತ್ತೆ ನೋಡಿ, ನಿರಂತರ ಬೇಟೆಯಿಂದಾಗಿ ಅಲ್ಲಿ ಕಂಟಿನ್ಯೂಸ್ ಏನಾಗ್ತಾ ಇದೆಯಪ್ಪ ಅಂದರೆ ಹಂಟಿಂಗ್ ನಡೀತಾ ಇದೆ, ಬೇಟೆಗಾರಿಕೆ ನಡೀತಾ ಇದೆ. ಆ ಬೇಟೆಗಾರಿಕೆ ನಡೀತಾ ಇರೋದ್ರಿಂದ ಆ ಪ್ರಾಣಿ ಅನ್ನುವಂಥದ್ದು ಅಳಿವಿನ ಅಂಚಿನಲ್ಲಿ ಕಂಡು ಬರ್ತಾ ಇರೋದನ್ನು ನೋಡ್ಬೋದು. ಹಾಗಾಗಿ ಡಿ ಅನ್ನೋದು ಇದಕ್ಕೆ ಸರಿಯಾದಂತಹ ಉತ್ತರವಾಗಿರುತ್ತೆ. ಎಷ್ಟನೇ ಕ್ವಶನ್ ಇದು? 4ನೇ ಪ್ರಶ್ನೆಗೆ. ಹಾಗಾದರೆ ಯಾವ ಪ್ರಾಣಿಗೆ ಸಂಬಂಧಪಟ್ಟಂತೆ ತಿಳ್ಕೊಂಡಾಗಾಯ್ತು ನಾವು ಇವಾಗ. ಸೀಲ್ ಪ್ರಾಣಿ ಯಾಕೆ ಅಳಿವಿನ ಅಂಚಿಗೆ ಹೋಗ್ತಾ ಇದೆ ಅಂತ ಕೇಳಿದ್ರೆ ನಿರಂತರವಾಗಿ ಬೇಟೆ ಆಡ್ತಾ ಇರೋದ್ರಿಂದ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡಿ. ಓಸ್ಟಾಕ್ ಸ್ಥಳಕ್ಕೆ ಸಂಬಂಧಿಸಿದಂತೆ ಈ ಕೆಳಕಂಡವುಗಳಲ್ಲಿ ತಪ್ಪಾದ ಮಾಹಿತಿ ಯಾವುದು ಅಂತ ಇದೆ. ಓಸ್ಟಾಕ್ ಎನ್ನುವಂತಹ ಒಂದು ಪ್ಲೇಸು ಎಲ್ಲಿದೆಯಪ್ಪ ಅಂದರೆ ಅದು ಅಂಟಾರ್ಟಿಕಾ ಕಾಂಟಿನೆಂಟಲ್ಲೇ ಕಂಡುಬರೋದು. ಹಾಗಾದರೆ ಓಸ್ಟಾಕಿಗೆ ಸಂಬಂಧಪಟ್ಟಂತೆ 3 ಸ್ಟೇಟ್ಮೆಂಟ್ಗಳನ್ನು ಕೊಟ್ಟಿದ್ದಾರೆ. ಅದರಲ್ಲಿ ಯಾವ ಸ್ಟೇಟ್ಮೆಂಟು ಟ್ರೂ ಇದೆ, ಯಾವುದು ಫಾಲ್ಸ್ ಇದೆ ಅನ್ನೋದನ್ನು ತಿಳ್ಕೊಬೇಕಾಗತ್ತೆ. ನೋಡಿ, ಓಸ್ಟಾಕ್ ಅನ್ನುವಂಥದ್ದು ಇದು ದಕ್ಷಿಣ ಧ್ರುವಕ್ಕೆ ಸಮೀಪದಲ್ಲಿದೆ. ಹೌದು, ಓಸ್ಟಾಕ್ ಅನ್ನುವಂಥದ್ದು ಎಲ್ಲಿರುವಂಥದ್ದು? ಸೌತ್ ಪೋಲಿಗೆ ನಿಯರೆಸ್ಟ್ ಇರುವಂತಹ ಒಂದು ಪ್ಲೇಸ್ ಯಾವುದಪ್ಪ ಅಂದರೆ ಓಸ್ಟಾಕ್ ಅಂಥೇಳಿ. ದಕ್ಷಿಣ ಧ್ರುವಕ್ಕೆ ಸಮೀಪದಲ್ಲಿರುವಂತಹ ಒಂದು ಪ್ಲೇಸೇ ಓಸ್ಟಾಕ್ ಅನ್ನುವಂಥದ್ದು. ಹಾಗಾಗಿ ಎ ಅನ್ನೋದು ಸರಿಯಾದಂತಹ ಉತ್ತರವಾಗಿರುತ್ತೆ. ರೈಸ್ ನೋಡಿ, ಇದು ಉತ್ತರ ಧ್ರುವಕ್ಕೆ ಸಮೀಪದಲ್ಲಿದೆ, ಇದು ನಾರ್ತ್ ಪೋಲಿಗೆ ನಿಯರೆಸ್ಟ್ ಇಲ್ಲ. ಹಾಗಾಗಿ ಈ ಒಂದು ಹೇಳಿಕೆ ತಪ್ಪಾಗಿರುವಂಥದ್ದು. ಯಾವ ಧ್ರುವಕ್ಕೆ ಸಮೀಪದಲ್ಲಿದೆ? ದಕ್ಷಿಣ ಧ್ರುವಕ್ಕೆ ಸಮೀಪದಲ್ಲಿದೆ, ಆದರೆ ಉತ್ತರ ಧ್ರುವಕ್ಕೆ ಇದು ಸಮೀಪದಲ್ಲಿಲ್ಲ. ಹಾಗಾಗಿ ಇದು ತಪ್ಪಾದಂತಹ ಹೇಳಿಕೆ ಆಗಿರುತ್ತೆ. 3ನೇ ನೋಡಿ, ಪ್ರಪಂಚದಲ್ಲೇ ಅತ್ಯಂತ ಕಡಿಮೆ ಉಷ್ಣಾಂಶ ದಾಖಲಿಸುವಂತಹ ಸ್ಥಳ. ಈ ಓಸ್ಟಾಕ್ ಅನ್ನುವಂಥದ್ದು ಪ್ರಪಂಚದಲ್ಲೇ ಅತಿ ಕಡಿಮೆ ಉಷ್ಣಾಂಶ ದಾಖಲಿಸುವಂತಹ ಸ್ಥಳವಾಗಿರುತ್ತೆ. ಇದು -89 ಡಿಗ್ರಿ ಸೆಂಟಿಗ್ರೇಡ್ ಅಷ್ಟು ಟೆಂಪ್ರೇಚರ್ ಇರುತ್ತೆ. ಹಾಗಾಗಿ ವರ್ಲ್ಡಲ್ಲೇ ಇಡೀ ಕೋಲ್ಡೆಸ್ಟ್ ಪ್ಲೇಸ್ ಯಾವುದು ಅಂತ ಕೇಳಿದ್ರೆ ಅದೇ ಓಸ್ಟಾಕ್ ಆಗಿರುತ್ತೆ. ಕ್ಲಿಯರಾ? ಪ್ರಪಂಚದಲ್ಲೇ ಅತಿ ಶೀತಯುತವಾದಂತಹ ಸ್ಥಳದ ಹೆಸರು ಯಾವುದಪ್ಪ ಅಂದರೆ ಓಸ್ಟಾಕ್. -89 ಡಿಗ್ರಿ ಸೆಂಟಿಗ್ರೇಡ್ ಅಷ್ಟು ಟೆಂಪ್ರೇಚರ್ ಕಂಡು ಬರುತ್ತೆ. ಹಾಗಾಗಿ ಇದು ಪ್ರಪಂಚದಲ್ಲೇ ಅತ್ಯಂತ ಕಡಿಮೆ ಉಷ್ಣಾಂಶ ದಾಖಲಿಸುವಂಥ ಸ್ಥಳ. ಇದು ಕೂಡ ಸರಿಯಾಗಿರುವಂಥದ್ದು. ನೆಕ್ಸ್ಟ್ ನೋಡಿ, 3ನೇದು. 4ನೇ ಆಪ್ಷನ್ ಏನಿದೆ ಅಂತೇಳಿ, ಇದು ಅಂಟಾರ್ಟಿಕಾ ಖಂಡದಲ್ಲಿದೆ. ಓಕೆ, ಓಸ್ಟಾಕ್ ಅನ್ನುವಂಥದ್ದು ಎಲ್ಲಿ ಕಂಡುಬರುವಂಥದ್ದು? ಅಂಟಾರ್ಟಿಕಾ ಕಾಂಟಿನೆಂಟಲ್ಲೇ ಕಂಡುಬರೋದು. ಇದು ಕೂಡ ಸ್ಟೇಟ್ಮೆಂಟ್ ಸರಿಯಾಗಿದೆ. ಇಲ್ಲಿ ನೋಡಿ, ಈ ಕೆಳಕಂಡವುಗಳಲ್ಲಿ ತಪ್ಪಾದ ಮಾಹಿತಿಯನ್ನು ಗುರುತಿಸಿದೆ. ಇಲ್ಲಿ ತಪ್ಪಾಗಿರೋದು ಯಾವುದು? ಬಿ ಅನ್ನೋದು ತಪ್ಪಾಗಿರುವಂತಹ ಮಾಹಿತಿ ಆಗಿರುತ್ತೆ. ಇದು ರೈಟ್ ಆನ್ಸರು. ಎಷ್ಟನೇ ಪ್ರಶ್ನೆಗೆ? 5ನೇ ಕ್ವಶನ್ಗೆ ರೈಟ್ ಆನ್ಸರ್ ಯಾವುದಪ್ಪ ಅಂದರೆ ಬಿ. ಯಾಕಂದರೆ ಇದು ಉತ್ತರ ಧ್ರುವದಲ್ಲಿಲ್ಲ. ಎಲ್ಲಿದೆ? ಇದು ದಕ್ಷಿಣ ಧ್ರುವದಲ್ಲಿ ಕಂಡುಬರುವಂಥದ್ದು. ಅಷ್ಟೇ ಅಲ್ಲದೆ ಈ ಓಸ್ಟಾಕ್ ಅನ್ನುವಂತಹ ಪ್ರದೇಶ ಇದೆಯಲ್ಲ, ಇದು ರಷ್ಯನ್ನರ ಸಂಶೋಧನಾ ಕೇಂದ್ರನೂ ಕೂಡ ಇದೆ. ಅಲ್ಲಿ ರಷ್ಯನ್ನರು ಸಂಶೋಧನಾ ಮಾಡುವಂತಹ ರಿಸರ್ಚ್ ಸೆಂಟರ್ ಅನ್ನುವಂಥದ್ದು ಎಲ್ಲಿ ಕಂಡು ಬರುತ್ತಪ್ಪ ಅಂದರೆ ಈ ಓಸ್ಟಾಕ್ ಭಾಗದಲ್ಲೇ ಕಂಡು ಬರುವಂಥದ್ದು. ರೈಟ್, ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಪೆಂಗ್ವಿನ್ಗಳಿಗೆ ಸಂಬಂಧಿಸಿದಂತೆ ತಪ್ಪಾದ ಮಾಹಿತಿ ಇದು. ನೋಡಿ, ಪೆಂಗ್ವಿನ್ಗಳಿಗೆ ಸಂಬಂಧಪಟ್ಟಂತಹ ತಪ್ಪಾದ ಮಾಹಿತಿ, ಇನ್ಕರೆಕ್ಟ್ ಆಗಿರುವಂತಹ ಇನ್ಫಾರ್ಮೇಷನ್ ಯಾವುದು ಅಂತ ಕೇಳಿರುವಂಥದ್ದು. ನೋಡಿ, ಪೆಂಗ್ವಿನ್ಗಳು ಎಲ್ಲಿ ಇದಾವಪ್ಪ ಅಂತ ಕೇಳಿದರೆ ಅಂಟಾರ್ಟಿಕಾ ಖಂಡದಲ್ಲೇ ಕಂಡು ಬರುವಂತಹ ಒಂದು ಪ್ರಾಣಿಯಾಗಿರ್ತವೆ. ಹಾಗಾದರೆ ಅಂಟಾರ್ಟಿಕಾ ಖಂಡಕ್ಕೆ ಆಗಮಿಸುವ ಹಡಗುಗಳಿಗೆ ಮೊದಲು ಸ್ವಾಗತ ನೀಡುವವೇ ಆದಿಲೆ ಪೆಂಗ್ವಿನ್ಗಳು ಅಂತ. ಈಗ ಅಂಟಾರ್ಟಿಕಾ ಖಂಡಕ್ಕೆ ಬೇರೆ ಬೇರೆ ರಾಷ್ಟ್ರದವರು ಸಂಶೋಧನೆಗಾಗಿ ಹೋಗ್ತಾರೆ. ಆ ಸಂಶೋಧನೆಗಾಗಿ ಸಮುದ್ರದ ಮೂಲಕ ಹೋದಾಗ ಫಸ್ಟ್ ವೆಲ್ಕಮ್ ಮಾಡುವಂಥವ್ರು ಯಾರು ಅಂತ ಕೇಳಿದರೆ ಈ ಆದಿಲೆ ಪೆಂಗ್ವಿನ್ ಅನ್ನೋದು ಸ್ವಾಗತವನ್ನು ಕೋರ್ತವೆ ಅಂತ ಹೇಳಿ ಹೇಳ್ತಾ ಇರುವಂತಹ ಮಾಹಿತಿ ಇದು ಸರಿಯಾದಂತಹ ಮಾಹಿತಿಯಾಗಿರುತ್ತೆ. ಅಂದರೆ ಫಸ್ಟು ಅಂಟಾರ್ಟಿಕಾ ಖಂಡಕ್ಕೆ ವಿಜ್ಞಾನಿಗಳು ಏನು ಹೋಗ್ತಾರಲ್ಲ, ಹೋದ್ಗೂಡಲೇ ಅವ್ರಿಗೆ ಫಸ್ಟ್ ಕಂಡು ಬರುವಂಥದ್ದು ಯಾವುದು ಪೆಂಗ್ವಿನ್ ಅಂತ ಕೇಳಿದರೆ ಆದಿಲೆ ಪೆಂಗ್ವಿನ್ಗಳು ಕಂಡು ಬರ್ತವೆ. ಇದು ಸರಿಯಾಗಿದೆ. 2ನೇ ನೋಡಿ, ಸಮುದ್ರ ತೀರದಲ್ಲಿ ಅಸಂಖ್ಯಾತ ಪೆಂಗ್ವಿನ್ಗಳು ವಾಸಿಸುತ್ತವೆ. ಅಂದರೆ ಅಂಟಾರ್ಟಿಕಾ ಕಾಂಟಿನೆಂಟಲ್ಲಿ ಹಲವಾರು ಪೆಂಗ್ವಿನ್ಗಳು ಏನಾಗ್ತಾವಪ್ಪ ಅಂದರೆ ಅಲ್ಲಿ ಕಂಡು ಬರೋದನ್ನು ನಾವಿಲ್ಲಿ ನೋಡ್ಬೋದು. ನೆಕ್ಸ್ಟು ರೂಕರಿ, ಇದು ಪೆಂಗ್ವಿನ್ಗಳು ಸಂತಾನ ಅಭಿವೃದ್ಧಿಗಾಗಿ ನಿರ್ಮಿಸಿಕೊಂಡಂತಹ ಕಲ್ಲು ಪೊಟರೆಗಳಾಗಿರ್ತವೆ. ನೋಡಿ, ಪೆಂಗ್ವಿನ್ಗಳು ತನ್ನ ಸಂತಾನವನ್ನು ಅಭಿವೃದ್ಧಿ ಮಾಡೋದಕ್ಕೋಸ್ಕರ
ಅಲ್ಲಿರುವಂತಹ ಬಂಡೆಗಳ ಭಾಗಗಳಲ್ಲಿ ಒಂದು ಪೊಟರೆಗಳನ್ನು ನಿರ್ಮಾಣ ಮಾಡಿ ಅಲ್ಲಿ ಸಂತಾನ ಅಭಿವೃದ್ಧಿಯನ್ನ ಮಾಡ್ತವೆ. ಅದನ್ನ ಏನಂತ ಕರೀತಾರಪ್ಪ ಅಂದ್ರೆ ರೂಕರಿ ಅಂತ ಕರೀತಾರೆ. ಅಂದ್ರೆ ರೂಕರಿ ಅಂದ್ರೆ ಅರ್ಥ ಗೊತ್ತಿರ್ಬೇಕಷ್ಟೇ. ರೂಕರಿ ಅಂದ್ರೆ ಪೆಂಗ್ವಿನ್ಗಳು ತನ್ನ ಸಂತಾನ ಅಭಿವೃದ್ಧಿಗಾಗಿ ಕಟ್ಟಿಕೊಂಡಿರುವಂತಹ ಒಂದು ಗೂಡು, ಒಂದು ಮನೆಯನ್ನೇ ರೂಕರಿ ಅಂತ ಕರೆಯೋದು. ಇದು ಅಂಟಾರ್ಟಿಕಾ ಖಂಡದಲ್ಲಿ ಕಂಡುಬರುತ್ತೆ. ನೆಕ್ಸ್ಟ್ ನೋಡಿ 4ನೇದು, ಪೆಂಗ್ವಿನ್ ಅತ್ಯಂತ ಜೋರಾಗಿ ಹಾರಬಲ್ಲ ಪಕ್ಷಿಗಳು. ಇವು ಹಾರೋದಿಲ್ಲ. ಸೊ ಈ ಒಂದು ಸ್ಟೇಟ್ಮೆಂಟ್ ಏನಾಗಿದೆಯಪ್ಪ ಅಂದರೆ ಇಲ್ಲಿ ತಪ್ಪಾಗಿರೋದನ್ನು ನೋಡ್ತೀವಿ. ಹಾಗಾಗಿ ಈ ಒಂದು ಪ್ರಶ್ನೆಗೆ 6ನೇ ಕ್ವಶನ್ಗೆ ಸರಿಯಾದಂಥ ಉತ್ತರ ಯಾವುದಪ್ಪ ಅಂದರೆ ಡಿ ಅನ್ನೋದು ರೈಟ್ ಆನ್ಸರ್. ನೋಡಿ, ವೆಲ್ಕಮ್ ಮಾಡೋದು ಆದಿಲೆ ಪೆಂಗ್ವಿನ್ಗಳು ವೆಲ್ಕಮ್ ಮಾಡ್ತಾವೆ. ಇವು ಅಲ್ಲಿರುವಂತಹ ಸಮುದ್ರ ತೀರ ಭಾಗದಲ್ಲಿ ಅತಿ ಹೆಚ್ಚು ಕಂಡು ಬರ್ತಾವೆ. ರೂಕರಿಗಳು ಅನ್ನೋಂಥದ್ದು ಪೆಂಗ್ವಿನ್ಗಳು ತನ್ನ ಸಂತಾನ ಅಭಿವೃದ್ಧಿಗಾಗಿ ಮಾಡ್ಕೊಂಡಿರುವಂಥ ಒಂದು ಕೇಂದ್ರಗಳಾಗಿರ್ತವೆ ಅಥವಾ ಒಂದು ಮನೆ ಆಗಿರುತ್ತೆ, ಒಂದು ಗೂಡಾಗಿರುತ್ತೆ. ಹಾಗಾಗಿ ಪೆಂಗ್ವಿನ್ ಅತ್ಯಂತ ಜೋರಾಗಿ ಹಾರಬಲ್ಲ ಪಕ್ಷಿಗಳು. ಇದು ಹಾರೋದಿಲ್ಲ ಪೆಂಗ್ವಿನ್ಗಳು. ಓಕೆ, ಸೊ ಹಾಗಾಗಿ ಈ ಸ್ಟೇಟ್ಮೆಂಟ್ ಏನಾಗಿದೆ ತಪ್ಪಾಗಿರೋದು ಗೊತ್ತಾಗತ್ತೆ. ನೆಕ್ಸ್ಟ್ ನೋಡಿ, ಅಂಟಾರ್ಟಿಕಾ ಖಂಡದ ಪ್ರಮುಖ ಅಂಶಗಳಲ್ಲಿ ತಪ್ಪಾದ ಅಂಶವಿದು. ಅಂದರೆ ಅಂಟಾರ್ಟಿಕಾ ಕಾಂಟಿನೆಂಟ್ ರಿಲೇಟೆಡ್ ಆಗಿರುವಂತಹ ಕೆಲವೊಂದು ಸ್ಟೇಟ್ಮೆಂಟ್ಗಳಿದ್ದಾವೆ. ಅದರಲ್ಲಿ ರಾಂಗ್ ಸ್ಟೇಟ್ಮೆಂಟ್ ಯಾವುದು, ತಪ್ಪಾದ ಅಂಶ ಯಾವುದು ಅನ್ನೋದನ್ನು ನಾವಿಲ್ಲಿ ಗುರುತು ಮಾಡಬೇಕು. ನೋಡಿ, ಅಮೆರಿಕದ ನೌಕಾಪಡೆಯ ಮುಖ್ಯಸ್ಥ ಚಾರ್ಲ್ಸ್ ವಿಲ್ಕಿಸ್ ಈ ಖಂಡವನ್ನು ಸಂಶೋಧಿಸಿದನು. ಅಂದರೆ ಈ ಖಂಡ ಇದೆ ಅಂಥೇಳಿ ಜಗತ್ತಿಗೆ ಫಸ್ಟ್ ಹೇಳ್ಕೊಟ್ಟಿದ್ದು, ತೋರಿಸಿದಂತಹ ವ್ಯಕ್ತಿ ಯಾರಪ್ಪ ಅಂದರೆ ನೋಡಿ, ಅಮೆರಿಕದ ನೌಕಾಪಡೆಯ ಮುಖ್ಯಸ್ಥರಾಗಿರುವಂತಹ ಚಾರ್ಲ್ಸ್ ವಿಲ್ಕಿಸ್ ಎನ್ನುವರೇ ಕಂಡು ಹಿಡಿದುಕೊಟ್ಟಿದ್ದು. ಅಂದರೆ ಅಂಟಾರ್ಟಿಕಾ ಖಂಡ ಇದೆ ಅಂತೇಳಿ ತೋರಿಸ್ಕೊಟ್ಟಂತಹ ವ್ಯಕ್ತಿ ಆಗಿರ್ತಾನೆ. ಹಾಗಾಗಿ ಈ ಸ್ಟೇಟ್ಮೆಂಟ್ ಅನ್ನೋದು ಸರಿಯಾಗಿದೆ. ನೆಕ್ಸ್ಟ್ ನೋಡಿ, ಬ್ರಿಟನ್ನಿನ ಜೇಮ್ಸ್ ಕ್ಲಾರ್ಕ್ ರಾಸ್ ಅಂಥೇಳಿ ಹೆಸರೇನೋ ಒಂದು ಜೇಮ್ಸ್ ಕ್ಲಾರ್ಕ್ ರಾಸ್ ಎನ್ನುವನು ಈ ಖಂಡದ ರಾಸ್ ಸಮುದ್ರವನ್ನು ಪತ್ತೆ ಹಚ್ತಾನೆ. ಹಾಗಾದರೆ ರಾಸ್ ಸಮುದ್ರವನ್ನು ಕಂಡುಹಿಡಿದಂತಹ ಒಬ್ಬ ವ್ಯಕ್ತಿ ಯಾರು ಅಂತ ಕೇಳಿದರೆ ಜೇಮ್ಸ್ ಕ್ಲಾರ್ಕ್ ರಾಸ್ ಅವರು ಕಂಡುಹಿಡಿತಾರೆ. ಹಾಗಾದರೆ ಜೇಮ್ಸ್ ಕ್ಲಾರ್ಕ್ ರಾಸ್ ಅನ್ನುವಂಥವ್ರು ಯಾವ ರಾಷ್ಟ್ರದವರಾಗಿರ್ತಾರಪ್ಪ ಅಂದರೆ ಇವರು ಬ್ರಿಟನ್ನವರಾಗಿರ್ತಾರೆ. ಹಾಗಾಗಿ 2ನೇ ಸ್ಟೇಟ್ಮೆಂಟು ಕೂಡ ಸರಿಯಾಗಿದೆ. 3ನೇದಕ್ಕೆ ಹೋಗೋಣ. ಇಂಗ್ಲೆಂಡಿನ ರಾಬರ್ಟ್ ಫಾಲ್ಕನ್ ಸ್ಕಾಟ್ಸ್ ಅಂತೇಳಿ ರಾಸ್ ಸಮುದ್ರವನ್ನು ದಾಟುವುದರಲ್ಲಿ ಯಶಸ್ವಿಯಾದ. ರಾಸ್ ಸಮುದ್ರವನ್ನು ಕಂಡುಹಿಡ್ಕೊಂಡಿದ್ದು ಕ್ಲಾರ್ಕ್ ರಾಸ್ ಅನ್ನೋರು. ಆ ಸಮುದ್ರವನ್ನು ದಾಟಿ ಮುಂದೆ ಅಂಟಾರ್ಟಿಕಾಕ್ಕೆ ಹೋದಂತಹ ವ್ಯಕ್ತಿ ಯಾರಪ್ಪ ಅಂದರೆ ರಾಬರ್ಟ್ ಫಾಲ್ಕನ್ ಸ್ಕಾಟ್ ಎನ್ನುವಂತಹ ವ್ಯಕ್ತಿ ಹೋಗ್ತಾನೆ. ಈ ಸ್ಟೇಟ್ಮೆಂಟು ಕೂಡ ಸರಿಯಾಗಿರುವಂಥದ್ದು. ಮೊದಲನೇದು ಸರಿ ಇದೆ, 2ನೇದು ಸರಿ ಇದೆ, 3ನೇದು ಸರಿ ಇದೆ. ಹಾಗಾದರೆ ಈ 3 ಸರಿ ಇರೋದ್ರಿಂದ ರೈಟ್ ಆನ್ಸರ್ ಯಾವುದಪ್ಪ ಅಂದರೆ ಮೇಲಿನ ಎಲ್ಲವೂ ಕೂಡ ಸರಿಯಾಗಿದೆ ಅಂತೇಳಿ. ಕ್ಲಿಯರಾ? ನೋಡಿ, 7ನೇ ಪ್ರಶ್ನೆಗೆ ಡಿ ಅನ್ನೋದು ಸರಿಯಾದಂತಹ ಉತ್ತರವಾಗಿರುತ್ತೆ. ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. 8ನೇ ನೋಡಿ, ಅಂಟಾರ್ಟಿಕಾ ಖಂಡವನ್ನು ಕೇವಲ ವೈಜ್ಞಾನಿಕ ಸಂಶೋಧನೆಗಾಗಿ ಇರಿಸಿಕೊಳ್ಳಲು ಒಪ್ಪಂದವಾಗಿದೆ. ಅಂದರೆ ಅಂಟಾರ್ಟಿಕಾ ಕಾಂಟಿನೆಂಟನ್ನು ಕೇವಲ ರಿಸರ್ಚ್ ಪರ್ಪಸ್ಸಿಗೆ ಮಾತ್ರ ಯೂಸ್ ಮಾಡಬೇಕು ಅನ್ನೋಂಥದ್ದು ಕನ್ಫರ್ಮ್ ಆಗಿರುವಂಥದ್ದು. ಈ ಒಪ್ಪಂದಕ್ಕೆ 12 ದೇಶಗಳು ಸಹಿ ಹಾಕಿವೆ. ಎಷ್ಟು ಕಂಟ್ರಿಗಳು ಸಹಿ ಹಾಕಿವೆ? 12 ದೇಶಗಳು ಸಹಿ ಹಾಕಿದವೆ. ಹಾಗಾದರೆ ಈ ಕೆಳಕಂಡವುಗಳಲ್ಲಿ ಸಹಿ ಹಾಕದ ರಾಷ್ಟ್ರ ಇದಾಗಿದೆ. ಸಹಿ ಹಾಕದ ರಾಷ್ಟ್ರ ಯಾವುದಾಗಿದೆ ಅಂತ ಕೇಳಿದರೆ ಅರ್ಜೆಂಟೀನಾ ಸಹಿ ಹಾಕಿದೆ. ಅಂದರೆ ಅರ್ಜೆಂಟೀನಾ ಆ ಲಿಸ್ಟಲ್ಲಿದೆ. 12 ಕಂಟ್ರಿದಲ್ಲಿ ಅರ್ಜೆಂಟೀನಾನು ಕೂಡ ಒಂದು. ನಾರ್ವೆನೂ ಕೂಡ ಸಹಿ ಹಾಕಿದೆ, ಅಮೇರಿಕಾನು ಸಹಿ ಹಾಕಿದೆ. ಹಾಗಾದರೆ ಯಾರು ಇರಲಿಲ್ಲ? ಫಸ್ಟ್ ಟೈಮು ಏನೋ ಒಪ್ಪಂದವಾಯ್ತಲ್ಲ, ಆಗ ಯಾವ ರಾಷ್ಟ್ರ ಸಹಿ ಹಾಕಿರಲಿಲ್ಲ ಅಂದರೆ ಭಾರತ ಇರಲಿಲ್ಲ. ಕ್ಲಿಯರಾ? ನಂತರ ಭಾರತ ಏನಾಗಿದೆ, ಆ ಒಪ್ಪಂದಕ್ಕೆ ಸಹಿ ಹಾಕಿರೋದನ್ನು ನೋಡ್ತೀವಿ. ಫಸ್ಟ್ 12 ಕಂಟ್ರೀಸಲ್ಲಿ ಯಾವುದಿಲ್ಲ ಅಂತ ಕೇಳಿದರೆ ಭಾರತ ಇರಲಿಲ್ಲ. ಹಾಗಾದರೆ ಆ 12 ರಾಷ್ಟ್ರಗಳು ಯಾವ್ಯಾವುದು ಅನ್ನೋದು ಗೊತ್ತಿರಬೇಕಾಗತ್ತೆ. ನೋಡಿ, ಅರ್ಜೆಂಟೀನಾ ಇದೆ, ಆಸ್ಟ್ರೇಲಿಯಾ ಇದೆ, ಬೆಲ್ಜಿಯಂ, ಚಿಲಿ ರಾಷ್ಟ್ರ, ಫ್ರಾನ್ಸ್, ಜಪಾನ್, ನ್ಯೂಜಿಲ್ಯಾಂಡ್, ನಾರ್ವೆ, ದಕ್ಷಿಣ ಆಫ್ರಿಕಾ, ರಷ್ಯಾ, ಇಂಗ್ಲೆಂಡ್ ಮತ್ತು ಅಮೇರಿಕಾಗ ಸಹಿ ಹಾಕಿರುವಂಥದ್ದು. ಈ 12 ರಾಷ್ಟ್ರಗಳಲ್ಲಿ ಯಾವ ರಾಷ್ಟ್ರ ಕಾಣಿಸ್ತಾ ಇಲ್ಲ ನಮಗೆ? ಭಾರತ ಅನ್ನುವಂಥದ್ದು ಈ ಪಟ್ಟಿಯಲ್ಲಿ ಇರಲಿಲ್ಲ. ನಂತರ ಭಾರತ ಏನಾಗಿದೆ, ಸೇರ್ಪಡೆಯಾಗಿರೋದನ್ನು ನಾವಿಲ್ಲಿ ನೋಡ್ಬೋದು. ರೈಟ್? ಹಾಗಾದರೆ ಈ ಒಂದು 8ನೇ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಯಾವುದು? ಬಿ ಅನ್ನೋದು ರೈಟ್ ಆನ್ಸರ್ ಆಗಿರುತ್ತೆ. ಕ್ಲಿಯರಾ? ಇಂಡಿಯಾ ಅನ್ನೋಂಥದ್ದು ರೈಟ್ ಆನ್ಸರ್ ಇದೆ. 9ನೇ ಪ್ರಶ್ನೆಗೆ ಹೋಗೋಣ. ಅಂಟಾರ್ಟಿಕಾಕ್ಕೆ ಸಂಬಂಧಿಸಿದಂತೆ ಭಾರತದ ಈ ಕೆಳಕಂಡ ಅಂಶಗಳನ್ನು ಪರಿಶೀಲಿಸಿ. ಈಗ ಅಂಟಾರ್ಟಿಕಾ ಕಾಂಟಿನೆಂಟಲ್ಲಿ ಭಾರತನೂ ಕೂಡ ತನ್ನ ಸಂಶೋಧನಾ ಕೇಂದ್ರಗಳನ್ನು ಸ್ಥಾಪಿಸಿದೆ. ರಿಸರ್ಚ್ ಸೆಂಟರ್ಗಳಿದ್ದಾವೆ. ಆ ರಿಸರ್ಚ್ ಸೆಂಟರ್ಗಳ ಹೆಸರು ಮೇಲೆ ಕೇಳಿರುವಂತಹ ಪ್ರಶ್ನೆಗಳಾಗಿರ್ತವೆ. ಸ್ಟೇಟ್ಮೆಂಟ್ ವೈಸಲ್ಲಿ ಇದ್ದಾವೆ. ಈ 3 ಕಾನ್ಸೆಪ್ಟನ್ನು ಅರ್ಥ ಮಾಡಿಕೊಂಡ್ರೆ ಭಾರತದ ಪಾತ್ರ ಏನು ಅನ್ನೋದು ನಮಗಿಲ್ಲಿ ಅರ್ಥ ಆಗ್ತಾ ಹೋಗುತ್ತೆ. ನೋಡಿ, ಫಸ್ಟ್ ಸ್ಟೇಟ್ಮೆಂಟ್ ಏನಂತ ಹೇಳುತ್ತೆ,
ಅಂಟಾರ್ಟಿಕಾದಲ್ಲಿ ಭಾರತ ಸ್ಥಾಪಿಸಿದ ಮೊದಲ ಸಂಶೋಧನಾ ಕೇಂದ್ರ ದಕ್ಷಿಣ ಗಂಗೋತ್ರಿ ಅಂತ ಹೇಳ್ತಾ ಇರೋವಂಥದ್ದು. ಅಂದರೆ ಫಸ್ಟ್ ರಿಸರ್ಚ್ ಸೆಂಟರ್ ಯಾವುದಪ್ಪ ಅಂದರೆ ಸೌತ್ ಗಂಗೋತ್ರಿ ಅನ್ನುವಂಥದ್ದು ಇದು ಸರಿಯಾದಂತಹ ಸ್ಟೇಟ್ಮೆಂಟ್. ಅಂದರೆ ಭಾರತ ಅಂಟಾರ್ಟಿಕಾ ಖಂಡದಲ್ಲಿ ಸ್ಥಾಪಿಸಿದಂತಹ ಮೊದಲ ಸಂಶೋಧನಾ ಕೇಂದ್ರನೇ ದಕ್ಷಿಣ ಗಂಗೋತ್ರಿ. ಆದರೆ ಈ ದಕ್ಷಿಣ ಗಂಗೋತ್ರಿ ಅನ್ನುವಂಥದ್ದು ಈಗ ಸಂಶೋಧನಾ ಕೇಂದ್ರವಾಗಿಲ್ಲ, ಇದನ್ನು ಸ್ಟೋರ್ ರೂಮ್ ಆಗಿ ಮಾಡ್ಕೊಂಡಿರೋದನ್ನು ನೋಡ್ಬೋದು. ಎರಡನೇ ನೋಡಿ, ಅಂಟಾರ್ಟಿಕಾದಲ್ಲಿ ಭಾರತ ಸ್ಥಾಪಿಸಿದ ದ್ವಿತೀಯ ಸಂಶೋಧನಾ ಕೇಂದ್ರ ಮೈತ್ರಿ ಅಂತ ಇದೆ. ಸೆಕೆಂಡ್ ಯಾವುದು ಅಂತ ಕೇಳಿದರೆ ಮೈತ್ರಿ ಅಂತ ಇದೆ. ಇದು ಕೂಡ ಸರಿಯಾದಂತಹ ಸ್ಟೇಟ್ಮೆಂಟ್. ಮೈತ್ರಿನೂ ಕೂಡ ಭಾರತದ ಸಂಶೋಧನಾ ಕೇಂದ್ರವಾಗಿರುತ್ತೆ. ಹಾಗೆ ಭಾರತಿ ಎಂಬುದು ಭಾರತ ಅಂಟಾರ್ಟಿಕಾ ಖಂಡದಲ್ಲಿ ಸ್ಥಾಪಿಸಲು ಯೋಜಿಸಿರುವಂತಹ ತೃತೀಯ ಸಂಶೋಧನಾ ಕೇಂದ್ರವಾಗಿದೆ. ಅಂದರೆ ಈಗ ಮೂರನೇ ಕೇಂದ್ರವನ್ನು ಸ್ಥಾಪಿಸೋದಕ್ಕೆ ಭಾರತ ಸಿದ್ಧತೆಯನ್ನು ಮಾಡ್ಕೊಂಡಿರುವಂಥದ್ದು. ಅದರ ಹೆಸರು ಏನಪ್ಪಾ ಅಂತ ಕೇಳಿದರೆ ಅದು ಭಾರತಿ ಅಂತಾನೆ. ಹಾಗಾದರೆ ಈ ಮೂರು ಸಂಶೋಧನಾ ಕೇಂದ್ರಗಳು ಯಾರಿಗೆ ಸಂಬಂಧಪಟ್ಟಂತೆ ಭಾರತದ ಸಂಶೋಧನಾ ಕೇಂದ್ರಗಳಾಗಿರ್ತವೆ. ಹಾಗಾಗಿ ಮೂರು ಕೂಡ ಸರಿಯಾದಂಥ ಉತ್ತರವಾಗಿರೋದ್ರಿಂದ ಇದಕ್ಕೆ ರೈಟ್ ಆನ್ಸರ್ ಯಾವುದಪ್ಪ ಅಂದರೆ ಮೇಲಿನ ಎಲ್ಲವೂ ಕೂಡ ಸರಿಯಾಗಿದೆ ಅಂಥೇಳಿ. ಎಷ್ಟನೇ ಕ್ವಶನಿಗೆ 9th ಸರಿಯಾದಂಥ ಉತ್ತರ ಎಲ್ಲವೂ ಕೂಡ ಸರಿಯಾಗಿರುವಂಥದ್ದು. ದಕ್ಷಿಣ ಗಂಗೋತ್ರಿ, ಮೈತ್ರಿ ಮತ್ತು ಭಾರತೀಯ ಬಗ್ಗೆ ನೆನಪಲ್ಲಿಟ್ಕೋಬೇಕು. ಅದೇ ರೀತಿ ಅಂಟಾರ್ಟಿಕಾ ಖಂಡದಲ್ಲಿ ಭಾರತ ಒಂದು ಸರೋವರವನ್ನು ನಿರ್ಮಾಣ ಮಾಡಿದೆ. ಅದರ ಹೆಸರು ಪ್ರಿಯದರ್ಶಿನಿ ಅಂತ. ಈ ಪ್ರಿಯದರ್ಶಿನಿ ಅನ್ನೋದು ಸಿಹಿ ನೀರಿನ ಸರೋವರವಾಗಿರುತ್ತೆ. ಭಾರತ ನಿರ್ಮಿಸಿರುವಂತಹ ಒಂದು ಲೇಕ್ ಅಂತ ಹೇಳ್ಬೋದು ಅಥವಾ ಸರೋವರ. ನೆಕ್ಸ್ಟ್ ನೋಡಿ, ಅಂಟಾರ್ಟಿಕಾಕ್ಕೆ ಸಂಬಂಧಪಟ್ಟಂತೆ ವಾಷಿಂಗ್ಟನ್ DC ಆದ ಒಪ್ಪಂದ ಈ ಕೆಳಕಂಡ ಉದ್ದೇಶ ಹೊಂದಿದೆ. ಯಾವ ಉದ್ದೇಶವನ್ನು, ಯಾವ ಆಬ್ಜೆಕ್ಟನ್ನು ಇಟ್ಕೊಂಡು ಈ ಒಂದು ಒಪ್ಪಂದವನ್ನು ಮಾಡಿಕೊಳ್ಳಲಾಗಿದೆ ಅಂತ ಕೇಳಿದಾಗ ಇಲ್ಲಿ ಕೊಟ್ಟಿರುವಂತಹ ಆಪ್ಷನ್ ಅನ್ನು ಸ್ಟಡಿ ಮಾಡಿದರೆ ಗೊತ್ತಾಗ್ಬಿಡುತ್ತೆ. ಈ ಖಂಡ ವೈಜ್ಞಾನಿಕ ಸಂಶೋಧನೆಗೆ ಮಾತ್ರ ಮೀಸಲಿರುತ್ತೆ. ಫಸ್ಟಿಗೆ ನಾವು ಅದರ ಬಗ್ಗೆ ಮಾತಾಡಬೇಕಾದ್ರೆ ಹೇಳಿದೆ, ಅಂದರೆ ಅಂಟಾರ್ಟಿಕಾ ಕಾಂಟಿನೆಂಟನ್ನು ಓನ್ಲಿ ಯಾವುದಕ್ಕೆ ಯೂಸ್ ಮಾಡ್ಕೋಬೇಕು, ರಿಸರ್ಚ್ ಪರ್ಪಸ್ಸಿಗೆ ಮಾತ್ರ ಯೂಸ್ ಮಾಡಬೇಕು. ಹಾಗಾಗಿ ವೈಜ್ಞಾನಿಕ ಸಂಶೋಧನೆಗೆ ಇದನ್ನು ಬಳಸ್ತಾ ಇರೋದು ಇದು ಸರಿಯಾದಂತಹ ಸ್ಟೇಟ್ಮೆಂಟ್ ಆಗಿರುತ್ತೆ. ಎರಡನೇ ನೋಡಿ, ಈ ಖಂಡಕ್ಕೆ ಸಂಶೋಧನೆಗೆಂದು ಬರುವವರು ಯಾವುದೇ ಹೊರಜೀವಿ ಪ್ರಭೇದ ತರುವಂತಿಲ್ಲ. ಅಂಟಾರ್ಟಿಕಾ ಖಂಡದಲ್ಲಿ ಯಾರು ಮೂಲ ನಿವಾಸಿಗಳಿರ್ತ ಅವ್ರಿಗೆ ಮಾತ್ರ ಬದುಕಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಇಲ್ಲಿಂದ ಯಾವುದೇ ಪ್ರಾಣಿಗಳನ್ನು ಅಲ್ಲಿ ಅಥವಾ ಯಾವುದೇ ಜೀವಿಗಳನ್ನು ಅಂಟಾರ್ಟಿಕಾ ಕಾಂಟಿನೆಂಟಿಗೆ ತೆಗೆದುಕೊಂಡು ಹೋಗಬಾರ್ದು ಅನ್ನೋದು ಅಗ್ರಿಮೆಂಟಲ್ಲಿ ಇರುವಂಥದ್ದು ಅಥವಾ ಒಪ್ಪಂದದಲ್ಲಿ ಇರುವಂಥದ್ದು. ಹಾಗಾಗಿ ಇದು ಕೂಡ ಸರಿಯಾಗಿದೆ. ನೆಕ್ಸ್ಟ್ ನೋಡಿ, ಪರಮಾಣು ಶಸ್ತ್ರಾಸ್ತ್ರಗಳನ್ನು ಪರೀಕ್ಷಿಸುವಂತಿಲ್ಲ. ನೋಡಿ, ಅಣುಬಾಂಬ್ಗಳನ್ನು ಅಲ್ಲಿ ಸ್ಫೋಟ ಮಾಡೋದಾಗಿರ್ಬೋದು, ಅಲ್ಲಿ ಪೊಲ್ಯೂಷನ್ ಮಾಡೋದಾಗಿರ್ಬೋದು, ಅಥವಾ ಜಲ ಮತ್ತು ಭೂಭಾಗ ತನ್ನದು ಅಂತೇಳಿ ಹೇಳ್ಕೊಳ್ಳೋದಾಗಿರ್ಬೋದು, ಅಥವಾ ಅಲ್ಲಿ ಯಾವುದೇ ಹೊಸ ರಿಸರ್ಚ್ ಏನಾದ್ರು ಮಾಡಿದರೆ ಜಗತ್ತಿಗೆ ಪರಿಚಯ ಮಾಡಿಕೊಡ್ತಾರೆ ಅದನ್ನು ಮುಚ್ಚುಮರೆ ಮಾಡೋದಾಗಿರ್ಬೋದು, ಇವು ಯಾವುದು ಕೆಲಸವನ್ನು ಮಾಡಬಾರ್ದು. ಹಾಗಾಗಿ ಇಲ್ಲಿ ಪರಮಾಣು ಶಸ್ತ್ರಾಸ್ತ್ರಗಳನ್ನು ಪರೀಕ್ಷಿಸುವಂತಿಲ್ಲ. ಯಾವುದೇ ಕಾರಣಗಳು ನ್ಯೂಕ್ಲಿಯರ್ ಬಾಂಬ್ಸನ್ನು ಇಲ್ಲಿ ಸ್ಫೋಟ ಮಾಡಬಾರ್ದು ಅನ್ನುವಂಥದ್ದು ಇರುವಂಥದ್ದು. ಹಾಗಾಗಿ ಇದು ಕೂಡ ಸರಿಯಾಗಿರುವಂಥದ್ದು. ಹಾಗಾದರೆ ಸರಿಯಾದಂಥ ಉತ್ತರ ಯಾವುದಪ್ಪ ಅಂದರೆ ಡಿ ಅನ್ನೋದು ಇದಕ್ಕೆ ರೈಟ್ ಆನ್ಸರ್ ಆಗಿರುತ್ತೆ. ಮೇಲಿನ ಎಲ್ಲವೂ ಕೂಡ ಸರಿಯಾಗಿದೆ ಅಂಥೇಳಿ. ಎಷ್ಟನೇ ಕ್ವಶನಿಗೆ 10ನೇ ಪ್ರಶ್ನೆಗೆ ಡಿ ಅನ್ನೋದು ರೈಟ್ ಆನ್ಸರ್ ಆಗಿದೆ. ನೆಕ್ಸ್ಟ್ ನೋಡಿ, ಈ ಕೆಳಗಿನ ಹೇಳಿಕೆಗಳನ್ನು ಪರಿಶೀಲಿಸಿ ಅಂತ ಇದೆ, ಸ್ಟೇಟ್ಮೆಂಟ್ ಇದೆ. ಅಂಟಾರ್ಟಿಕಾ ಖಂಡವನ್ನು ಸುತ್ತಲೂ ಜಲರಾಶಿಗಳು ಆವರಿಸಿವೆ. ಅಂದರೆ ಅಂಟಾರ್ಟಿಕಾ ಖಂಡದ ಸುತ್ತಲೂ ಏನಿದಾವೆಪ್ಪ ಅಂದರೆ ಜಲರಾಶಿಗಳು ಕಂಡುಬರ್ತಾವೆ. ಹಾಗಾದರೆ ಅಂಟಾರ್ಟಿಕಾ ಖಂಡ ಯಾವ್ಯಾವ ಜಲರಾಶಿಗಳಿಂದ ಸುತ್ತುವರೆದಿದೆ ಅನ್ನೋದನ್ನು ಇಲ್ಲಿ ನಾವು ತಿಳ್ಕೊಳ್ತಾ ಹೋಗಬೇಕಾಗತ್ತೆ. ನೋಡಿ, ಇಲ್ಲಿ ಆರ್ಟಿಕ್ ಓಷಿಯನ್ ಕಂಡುಬರುತ್ತೆ. ಈ ಭಾಗಕ್ಕೆ ಬಂದಾಗ ಇಲ್ಲಿ ಪೆಸಿಫಿಕ್ ಓಷಿಯನ್ ಇದೆ, ಇಲ್ಲಿ ಇಂಡಿಯನ್ ಓಷಿಯನ್ ಕಂಡುಬರುತ್ತೆ. ಹಾಗಾದರೆ ಅಂಟಾರ್ಟಿಕಾ ಖಂಡ ಯಾವ್ಯಾವ ಮಹಾಸಾಗರದ ನೀರಿನಿಂದ ಸುತ್ತುವರೆದಿದೆ ಅಂತ ಕೇಳಿದರೆ ಅಟ್ಲಾಂಟಿಕ್ ಓಷಿಯನ್, ಪೆಸಿಫಿಕ್ ಓಷಿಯನ್, ಇಂಡಿಯನ್ ಓಷಿಯನ್ ಇಂದ ಸುತ್ತುವರೆದಿರುವಂತಹ ಒಂದು ಖಂಡವಾಗಿರುತ್ತೆ. ಆ ಮೂರು ಜಲರಾಶಿಯನ್ನು ಸೇರಿ ಅದನ್ನು ಒಂದು ವಾಟರ್ ಬಾಡಿ ಅಂತ ಕನ್ಸಿಡರ್ ಮಾಡ್ತಾರೆ. ಸದರ್ನ್ ಓಷಿಯನ್ ಅಂತ ಕರಿತೀವಿ, ದಕ್ಷಿಣ ಸಾಗರ ಅಂತ ಕರಿತೀವಿ. ಹಾಗಾದರೆ ದಕ್ಷಿಣ ಸಾಗರ ಅನ್ನುವಂಥದ್ದು ಅಂಟಾರ್ಟಿಕಾ ಖಂಡವನ್ನು ಸುತ್ತುವರೆದಿರುವಂತಹ ಜಲರಾಶಿ. ಹಾಗಾದರೆ ದಕ್ಷಿಣ ಸಾಗರ, ಸದರ್ನ್ ಓಷಿಯನ್ ಅನ್ನುವಂಥದ್ದು ಯಾವ ಓಷಿಯನ್ನ ಒಂದು ಪಾರ್ಟ್ ಅಂತ ಕೇಳಿದರೆ ಇಂಡಿಯನ್ ಓಷಿಯನ್, ಪೆಸಿಫಿಕ್ ಓಷಿಯನ್, ಅಟ್ಲಾಂಟಿಕ್ ಓಷಿಯನ್ ವಾಟರ್ ಏನಿದೆಯಲ್ಲ ಅದೇ ಸದರ್ನ್ ಓಷಿಯನ್ ಆಗಿರುವಂಥದ್ದು. ಹಾಗಾಗಿ ಮೂರು ಸಾಗರಗಳಿಂದ ಸುತ್ತುವರೆದಿರುವಂಥದ್ದೇ ಇದು ಅಂಟಾರ್ಟಿಕಾ ಖಂಡವಾಗಿರುತ್ತೆ. ಹಾಗಾಗಿ ಅದರ ಬಗ್ಗೆ ನಮಗೆ ಗೊತ್ತಿರಬೇಕು, ರೈಟ್. ನೆಕ್ಸ್ಟ್ ನೋಡಿ, ಅಂಟಾರ್ಟಿಕಾ ಕಾಂಟಿನೆಂಟಿಗೆ ಸಂಬಂಧಪಟ್ಟಂತೆ ಇದು ಜಲರಾಶಿಯಿಂದ ಸುತ್ತುವರೆದಿದೆ.
ಇದು ಪ್ರತ್ಯೇಕ ಜಲರಾಶಿಯಲ್ಲಿ ಹಿಂದೂ ಮಹಾಸಾಗರ ಹಾಗೂ ಪೆಸಿಫಿಕ್ ಮಹಾಸಾಗರಗಳು ಒಂದುಗೂಡಿರುವ ಭಾಗವಾಗಿರುತ್ತೆ. ನೋಡಿ, ಇಲ್ಲಿ ಪೆಸಿಫಿಕ್ ಓಷಿಯನ್ ವಾಟರ್ ಬಾಡಿನೂ ನೋಡ್ತೀವಿ, ಇಂಡಿಯನ್ ಓಷಿಯನ್ ವಾಟರ್ ಬಾಡಿನೂ ನೋಡ್ತೀವಿ. ಹಾಗಾಗಿ ಇದು ಕೂಡ ಇಲ್ಲಿ ಸರಿಯಾದಂತಹ ಸ್ಟೇಟ್ಮೆಂಟು. ಇದನ್ನು ನಾವೊಂದು ಎಕ್ಸ್ಟ್ರಾ ಆ್ಯಡ್ ಮಾಡ್ಕೊಳ್ಳೋದಾದ್ರೆ ಮತ್ತೊಂದು ವಾಟರ್ ಬಾಡಿ ಯಾವುದಪ್ಪ ಅಂದರೆ ಅಟ್ಲಾಂಟಿಕ್ ಓಷಿಯನ್ ಕೂಡ ಕಂಡುಬರುತ್ತೆ ಇಲ್ಲಿ. ಹಾಗಾಗಿ ಸ್ಟೇಟ್ಮೆಂಟ್ ಫಸ್ಟ್ ಮತ್ತು ಸ್ಟೇಟ್ಮೆಂಟ್ ಎರಡು ಕೂಡ ಸರಿ ಇರುವುದರಿಂದ ಇಲ್ಲಿ 1 ಮತ್ತು 2 ಸರಿಯಾಗಿದೆ ಅನ್ನುವಂಥದ್ದು ಎ ಅನ್ನೋದು ಇದಕ್ಕೆ ರೈಟ್ ಆನ್ಸರ್ ಆಗಿರುತ್ತೆ. ಎಷ್ಟನೇ ಕ್ವಶನಿಗೆ? 11th ಕ್ವಶನಿಗೆ ಎ ಅನ್ನೋದು ಸರಿಯಾದಂತಹ ಉತ್ತರವಾಗಿರುತ್ತೆ. ಸೊ ಅದನ್ನು ನಾವಿಲ್ಲಿ ತಿಳ್ಕೊಬೇಕು, ರೈಟ್. ನೆಕ್ಸ್ಟ್ ಕ್ವಶನಿಗೆ ಹೋಗೋಣ. ಶಿಕ್ಷಕರು ಅಂಟಾರ್ಟಿಕಾ ಖಂಡದ ಕುರಿತು ಪಾಠ ಮಾಡುವಾಗ ಈ ಖಂಡವನ್ನು ಹೀಗೆಂದು ಕರೆಯುವರು ಅಂತ ಹೇಳ್ಕೊಡ್ತಾರೆ. ಈಗ ಅಂಟಾರ್ಟಿಕಾ ಖಂಡದ ಬಗ್ಗೆ ಕ್ಲಾಸ್ ರೂಮಲ್ಲಿ ಟೀಚಿಂಗ್ ಮಾಡುವಂಥ ಟೈಮಲ್ಲಿ ಅಂಟಾರ್ಟಿಕಾ ಖಂಡಕ್ಕೆ ಡಿಫ್ರೆಂಟ್ ಟೈಟಲ್ಸ್ ಅಥವಾ ನೇಮ್ಸನ್ನು ನೋಡ್ತೀವಿ. ವಿವಿಧ ಹೆಸರುಗಳಿಂದ ಕರಿತೀವಿ ಅಂಟಾರ್ಟಿಕಾ ಖಂಡವನ್ನು. ಆ ಹೆಸರುಗಳು ಯಾವುದು ಅಂತ ವಿದ್ಯಾರ್ಥಿಗಳಿಗೆ ಶಿಕ್ಷಕರು ಹೇಳ್ಕೊಡ್ತಾರಂತ ಇಲ್ಲಿ ಕೇಳಿರೋಂಥ ಪ್ರಶ್ನೆ. ನೋಡಿ, ಏನೇನಂತ ಕರೀತಾರೆ ಅದನ್ನು? ಶ್ವೇತಖಂಡ ಅಂತ ಕರೀತಾರ? ಎಸ್. ಇದನ್ನು ವೈಟ್ ಕಾಂಟಿನೆಂಟ್ ಅಂತಾನು ಕೂಡ ಕರಿತೀವಿ. ಯಾವುದನ್ನು? ಅಂಟಾರ್ಟಿಕಾವನ್ನು. ಯಾಕೆ ಶ್ವೇತ ಅಂತ ಖಂಡ ಅಂತ ಕರಿತೀವಿ ಅಂದರೆ ಅಲ್ಲಿರುವಂತಹ ನೀರು ಹೆಪ್ಪುಗಟ್ಟಿದೆ, ಹಿಮವಾಗಿದೆ, ಹಿಮದ ಐಸ್ ಶೀಟ್ ಆಗಿರೋದ್ರಿಂದ ನೋಡೋದಕ್ಕೆ ಕಂಪ್ಲೀಟ್ ಆಗಿ ಬಿಳಿ ಬಣ್ಣದಲ್ಲಿ ಕಾಣಿಸುತ್ತೆ. ಹಾಗಾಗಿ ಇದನ್ನು ಶ್ವೇತಖಂಡ ಅಂತಾನು ಕೂಡ ಕರಿತೀವಿ. ನೆಕ್ಸ್ಟ್ ನೋಡಿ, ಹಿಮದ ಮರುಭೂಮಿ ಅಂತ ಕರಿತೀವಿ. ಅಂದರೆ ಅದು ಐಸ್ ಆಗಿರೋದ್ರಿಂದ ಡೆಸರ್ಟ್, ಅದು ಅಲ್ಲಿ ಯಾವುದೇ ಕಲ್ಟಿವೇಶನ್ ಮಾಡೋಕ್ಕಾಗಲ್ಲ, ಯಾವುದೇ ಬೆಳೆಗಳನ್ನು ಬೆಳೆಯೋಕ್ಕಾಗಲ್ಲ, ಯಾವುದೇ ಸಸ್ಯಗಳನ್ನು ಬೆಳೆಯೋಕ್ಕಾಗಲ್ಲ. ಹಾಗಾಗಿ ಇದನ್ನು ಹಿಮದ ಮರುಭೂಮಿ ಅಂತಾನು ಕೂಡ ಕರಿತೀವಿ. ಓಕೆ, ಇದು ಕೂಡ ಸರಿಯಾಗಿದೆ. ಶೀತಲ ಖಂಡ ಅಂತ ಕರಿತೀವಿ, ಕೋಲ್ಡ್ ಡೆಸರ್ಟ್. ಯಾಕಂದರೆ ಆ ಭಾಗನೇ ಶೀತವಾಗಿರೋದು. ಐಸ್ ಇದೆ ಅಂದಾಗ ಅದು ಕೋಲ್ಡ್ ಆಗದಲ್ಲಿ ಏನಾಗಿರುತ್ತೆ ಹೇಳ್ರಿ? ಶೀತದಿಂದ ಕೂಡಿರುತ್ತೆ. ಹಾಗಾಗಿ ಇದನ್ನು ಶೀತಲ ಖಂಡ ಅಂತಾನು ಕೂಡ ಕರೀತಾರೆ. ಹಾಗೆ ಪೆಂಗ್ವಿನ್ಗಳ ನಾಡು ಅಂತಾನು ಕೂಡ ಕರಿತೀವಿ, ವಿಜ್ಞಾನಿಗಳ ಖಂಡ ಅಂತಾನು ಕೂಡ ಕರಿತೀವಿ. ಸೈಂಟಿಸ್ಟ್ ಕಾಂಟಿನೆಂಟ್, ಲ್ಯಾಂಡ್ ಆಫ್ ಪೆಂಗ್ವಿನ್ ಅಂತಾನು ಕೂಡ ಕರೆಯುವಂಥದ್ದು. ಇವೆಲ್ಲ ಅದಕ್ಕಿರುವಂತಹ ಟೈಟಲ್ಸ್ಗಳು. ಹಾಗಾದರೆ ಸರಿಯಾದಂಥ ಉತ್ತರ ಯಾವುದಪ್ಪ ಅಂದರೆ ಮೇಲಿನ ಎಲ್ಲವೂ ಕೂಡ ಸರಿಯಾಗಿರುವಂಥದ್ದು. ಓಕೆ, ಎಷ್ಟನೇ ಪ್ರಶ್ನೆಗೆ? 12ನೇ ಪ್ರಶ್ನೆಗೆ. ಇಲ್ಲಿ ಅರ್ಥ ಮಾಡ್ಕೋಬೇಕಾಗಿರುವಂತಹ ವಿಷಯ ಏನಪ್ಪ ಅಂದರೆ ಅಂಟಾರ್ಟಿಕಾ ಖಂಡಕ್ಕೆ ಕರೆಯುವಂತಹ ವಿವಿಧ ಹೆಸರುಗಳು ಯಾವುದು? ಇಲ್ಲಿ 3 ಹೆಸರುಗಳಿದಾವ. ಇನ್ನೊಂದು ಆ್ಯಡ್ ಮಾಡೋದಾದರೆ ವಿಜ್ಞಾನಿಗಳ ಖಂಡ ಅಂತ ಕರಿತೀವಿ. ನೆಕ್ಸ್ಟು ಪೆಂಗ್ವಿನ್ಗಳ ನಾಡು ಅಂತಾನು ಕೂಡ ಕರೆಯುವಂಥದ್ದು. ಯಾವ ಖಂಡಕ್ಕೆ? ಅಂಟಾರ್ಟಿಕಾ ಖಂಡಕ್ಕೆ ಕರೆಯುವಂಥದ್ದು. ಇದಿಷ್ಟು ಮಾಹಿತಿಯನ್ನು ಅದರ ಬಗ್ಗೆ ನಾವು ತಿಳ್ಕೊಂಡಿರ್ಬೇಕಾಗತ್ತೆ. ಹಾಗೆ ಸ್ನೇಹಿತರೆ ನೋಡಿ, ಕರ್ನಾಟಕ ಭೂಗೋಳ ಈ ಬುಕ್ ಇದೆಯಲ್ಲ, ನಿಮಗೆ ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ನೀವು UPSC, KPSC ಎಕ್ಸಾಮ್, ಗ್ರೂಪ್ ಸಿ, SDA, FDA, PDO, PC, PSI, ಇವನ್ KSRTC, ಬ್ಯಾಂಕಿಂಗ್ ಎಲ್ಲ ಕಾಂಪಿಟೇಟಿವ್ ಎಕ್ಸಾಮಲ್ಲೂ ಕೂಡ ಕರ್ನಾಟಕ ಜಿಯೋಗ್ರಫಿಯ ಬಗ್ಗೆ ಹೆಚ್ಚಿನ ಪ್ರಶ್ನೆಗಳನ್ನು ಕೇಳ್ತಾನೆ, ನಮ್ಮ ಸ್ಟೇಟ್ ಎಕ್ಸಾಮ್ಸ್ ಆಗಿರೋದ್ರಿಂದ. ಆ ನಿಟ್ಟಿನಲ್ಲಿ ಈ ಕರ್ನಾಟಕ ಭೂಗೋಳ ಸಂಪೂರ್ಣವಾದಂತಹ ಕರ್ನಾಟಕದ ಮಾಹಿತಿಯನ್ನು ಒಳಗೊಂಡಿರುವಂತಹ ಒಂದು ಬುಕ್ ಆಗಿರುತ್ತೆ. ಸೊ ಇದನ್ನು 4 ಭಾಗಗಳನ್ನಾಗಿ ವಿಭಾಗ ಮಾಡಿ ಈ ಬುಕ್ಕಲ್ಲಿ ಮಾಹಿತಿಯನ್ನು ಕೊಟ್ಟಿರುವಂಥದ್ದು. ಆ 4 ಭಾಗಗಳು ಯಾವುದು ನೋಡಿ. ಕರ್ನಾಟಕ ಭೂಗೋಳ ಪರಿಚಯ ಅಂತ ಫಸ್ಟ್ ಕಾನ್ಸೆಪ್ಟ್ ಇದೆ. ಕರ್ನಾಟಕ ಭೂಗೋಳ ಪರಿಚಯದಲ್ಲಿ ಒಟ್ಟು 20 ಅಧ್ಯಾಯಗಳಿದ್ದಾವೆ. ಕರ್ನಾಟಕದ ಪರಿಚಯ, ಕರ್ನಾಟಕದ ಭೌಗೋಳಿಕ ಸ್ಥಾನ, ವಾಯುಗುಣ, ಸಸ್ಯವರ್ಗ, ಅರಣ್ಯ ಪ್ರದೇಶ, ರಾಮ್ಸಾರ್ ತಾಣಗಳು, ರಾಷ್ಟ್ರೀಯ ಉದ್ಯಾನವನ, ನದಿಗಳಾದ ನಂತರದಲ್ಲಿ ನಾವು ಇಂಪಾರ್ಟೆಂಟ್ ಆಗಿ ಖನಿಜಗಳು, ಕೈಗಾರಿಕೆಗಳು, ಜನಸಂಖ್ಯೆ, ಬುಡಕಟ್ಟು ಜನಾಂಗಗಳು, ಇವಿಷ್ಟು ಕಾನ್ಸೆಪ್ಟನ್ನು ಒಳಗೊಂಡಿರೋದು ಕರ್ನಾಟಕ ಭೂಗೋಳ ಪರಿಚಯ ಎಂಬ ಕಾನ್ಸೆಪ್ಟಲ್ಲಿ 20 ಚಾಪ್ಟರ್ಸ್ಗಳು. ಹಿಂದೆ ಯಾವ ರೀತಿ ಕ್ವಶನ್ಸ್ಗಳು ಬಂದಿದ್ವು, ಮುಂದೆ ಯಾವ ರೀತಿ ಬರ್ಬೋದು, ಟಾಪಿಕ್ ವೈಸಲ್ಲಿ ಕ್ಲಿಯರ್ ಮಾಡಿರುವಂತಹ ಕಾನ್ಸೆಪ್ಟನ್ನು ಅಲ್ಲಿ ನೋಡ್ತೀವಿ. ಎರಡನೇದು ನೋಡಿ, ಕರ್ನಾಟಕದ ಜಿಲ್ಲೆಗಳ ಮಾಹಿತಿ ಇದೆ. ಕರ್ನಾಟಕದಲ್ಲಿರುವಂತಹ ಒಟ್ಟು 31 ಜಿಲ್ಲೆಗಳಿದಾವಲ್ಲ, ಆ 31 ಜಿಲ್ಲೆಗಳ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿ ಈ ಬುಕ್ಕಲ್ಲಿ ನಿಮಗೆ ಸಿಗತ್ತೆ. ಅದರ ಜೊತೆಗೆ ಸ್ನೇಹಿತರೆ, ಕರ್ನಾಟಕದ ಐತಿಹಾಸಿಕ ಸ್ಥಳಗಳು, ಹಿಸ್ಟಾರಿಕಲ್ ಪ್ಲೇಸ್ಗಳು, ಡಿಸ್ಟಿಕ್ ವೈಸಲ್ಲಿ ಯಾವ್ಯಾವ ಡಿಸ್ಟಿಕಲ್ಲಿ ಯಾವ್ಯಾವ ಹಿಸ್ಟಾರಿಕಲ್ ಪ್ಲೇಸ್ಗಳಿದ್ದಾವೆ ಆ ಮಾಹಿತಿನೂ ಕೂಡ ಒಳಗೊಂಡಿದೆ. ಅದರ ಜೊತೆಗೆ ಕ್ವಶನ್ ಪೇಪರನ್ನು ಕೂಡ ಇದರಲ್ಲಿ ಆ್ಯಡ್ ಮಾಡಿದ್ದೀವಿ. ಏನು ಇಂಪಾರ್ಟೆಂಟ್ ಅಪ್ಪ ಅಂದರೆ ನೋಡಿ, 1997ರಿಂದ ಅಪ್ ಟು 2026ವರೆಗೂ ಕೂಡ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಸು ಅಪ್ ಟು UPSCಯಿಂದ PC ಎಕ್ಸಾಮ್ವರೆಗೂ ಕೇಳಿರುವಂತಹ ಪ್ರಶ್ನೆಗಳಿದ್ದಾವೆ. ಆ ಪ್ರಶ್ನೆಗಳು ಅದರ ಜೊತೆಗೆ ಕೀ ಉತ್ತರನೂ ಕೂಡ ಹಾಕಿರುವಂಥದ್ದು. ಅಷ್ಟು ಮಾಹಿತಿ ಒಂದೇ ಬುಕ್ಕಲ್ಲಿ ಸಿಗತ್ತೆ. ಆ ಬುಕ್ ಯಾವುದಪ್ಪ ಅಂದರೆ ಈ ಕರ್ನಾಟಕ ಭೂಗೋಳ. ಈ ಬುಕ್ಸನ್ನು ಬರೆದಿರೋದು ನಾನೇ ಬರೆದಿರೋದ್ರಿಂದ
ಈ ಒಂದು ಬುಕ್ಕಲ್ಲಿ ಎಲ್ಲ ಮಾಹಿತಿಯನ್ನು ಒಳಗೊಂಡಿರುತ್ತೆ. ನಮ್ಮ ಸ್ಟೇಟ್ ಎಕ್ಸಾಮಿಗೆ ನಿಮಗೆ ಎಲ್ಲ ರೀತಿಯಲ್ಲೂ ಯೂಸ್ ಆಗುತ್ತೆ. ಇದರ ಬಗ್ಗೆ ನಿಮಗೆ ಹೆಚ್ಚಿನ ಮಾಹಿತಿ ಬೇಕಿದ್ರೆ 9008515660ಗೆ ಕಾಲ್ ಮಾಡಿ. ಬುಕ್ ಏನಾದ್ರು ಬೇಕಿದ್ರೆ ಮನೆಗೆ ಕಳಿಸುವಂತಹ ಪೋಸ್ಟಲ್ ಮೂಲಕ ಮನೆಗೆ ಕಳಿಸುವಂಥ ಒಂದು ವ್ಯವಸ್ಥೆ ಇರುತ್ತೆ. ಹೆಚ್ಚಿನ ಮಾಹಿತಿಗಾಗಿ ಈ ನಂಬರಿಗೆ ನೀವು ಸಂಪರ್ಕಿಸ್ಕೋಬಹುದು. ರೈಟ್, ನೆಕ್ಸ್ಟ್ ಕ್ವಶನಿಗೆ ಹೋಗೋಣ. ನೋಡಿ, ಪೂರ್ವ ಅಂಟಾರ್ಟಿಕಾವನ್ನು ಗ್ರೇಟರ್ ಅಂಟಾರ್ಟಿಕಾ ಎನ್ನಲು ಕಾರಣ ಏನು ಅಂತ ಇದೆ. ಪೂರ್ವ ಅಂಟಾರ್ಟಿಕಾ ಇದೆಯಲ್ಲ, ಈಸ್ಟ್ ಅಂಟಾರ್ಟಿಕಾವನ್ನು ಏನಂತ ಕರಿತೀವಿ? ಗ್ರೇಟರ್ ಅಂಟಾರ್ಟಿಕಾ ಅಂತ ಕರಿತೀವಿ. ಯಾಕೆ ಗ್ರೇಟರ್ ಅಂಟಾರ್ಟಿಕಾ ಅಂತ ಕರಿತೀವಿ ಅನ್ನೋದು ಗೊತ್ತಿರಬೇಕು. ನೋಡಿ, ಈ ಅಂಟಾರ್ಟಿಕಾ ಮತ್ತು ಹಿಂದೂ ಮಹಾಸಾಗರಗಳ ಕಡೆಗೆ ಮುಖವಾಗಿದೆ ಅಂತ ಹೇಳಿ ಮಾಹಿತಿ ಇದೆ. ಅಂಟಾರ್ಟಿಕಾ ಮತ್ತು ಹಿಂದೂ ಮಹಾಸಾಗರಗಳಿಗೆ ಮುಖ ಮಾಡಿರುವಂಥದ್ದನ್ನು ನಾವು ನೋಡ್ತೀವಿ. ಅಂದರೆ ಇಲ್ಲಿ ಅರ್ಥ ಮಾಡ್ಕೋಬೇಕು, ಅಟ್ಲಾಂಟಿಕ್ ಮತ್ತು ಹಿಂದೂ ಮಹಾಸಾಗರದ ಕಡೆ ಮುಖ ಮಾಡಿ. ಆ ಭಾಗ ಸಂಪೂರ್ಣವಾಗಿ ಯಾವ ಕಡೆ ಇದೆಯಪ್ಪ ಅಂದರೆ ಅಟ್ಲಾಂಟಿಕ್ ಓಷಿಯನ್ ಮತ್ತು ಇಂಡಿಯನ್ ಓಷಿಯನ್ ಕಡೆ ಕಂಡು ಬರೋದನ್ನು ನಾವಿಲ್ಲಿ ನೋಡ್ತೀವಿ. ಹಾಗಾಗಿ ಇದು ಸರಿಯಾಗಿರೋದು. ನೆಕ್ಸ್ಟು, ಅಟ್ಲಾಂಟಿಕ್ ಮತ್ತು ಹಿಂದೂ ಮಹಾಸಾಗರಗಳು ಈ ಖಂಡದ ಅರ್ಧಕ್ಕೂ ಹೆಚ್ಚಿನ ಭಾಗವನ್ನು ಆವರಿಸಿದೆ. ಪೆಸಿಫಿಕ್ ಭಾಗ ಒಂದು ಅರ್ಧ ಭಾಗ ಇದ್ರೆ ಇವೆರಡೂ ಸೇರಿ ಅರ್ಧ ಭಾಗಕ್ಕಿಂತ ಹೆಚ್ಚಿನ ಭಾಗವನ್ನು ಆವರಿಸಿರೋದನ್ನು ನೋಡ್ಬೋದು. ಇದು ಕೂಡ ಸರಿಯಾಗಿರುವಂಥದ್ದು. ಇಲ್ಲಿ ಎರಡು ವಾಟರ್ ಬಾಡಿ ಇದೆ, ಅಟ್ಲಾಂಟಿಕ್ ಓಷಿಯನ್ ಪ್ಲಸ್ ಇಂಡಿಯನ್ ಓಷಿಯನ್ ಕಂಡು ಬರುತ್ತೆ. ನೆಕ್ಸ್ಟ್ ನೋಡಿ, ಜನವಸತಿ ಕಡಿಮೆ ಇರುವ ಕಾರಣ. ಜನವಸತಿ ಅಲ್ಲಿ ಇರಲೇ ಇಲ್ಲ, ಜನವಾಸವಾಗೋದೇ ಇಲ್ಲ ಇಲ್ಲಿ ಅಂಟಾರ್ಟಿಕಾ ಕಾಂಟಿನೆಂಟಲ್ಲಿ. ಹಾಗಾಗಿ ಇದು ತಪ್ಪಾದಂತಹ ಹೇಳಿಕೆಯಾಗಿರುತ್ತೆ. ಇಲ್ಲಿ ಎ ಮತ್ತು ಬಿ ಎರಡು ಸರಿಯಾಗಿರೋದ್ರಿಂದ ಇದಕ್ಕೆ ಸರಿಯಾದಂಥ ಉತ್ತರ ಯಾವುದಪ್ಪ ಅಂದರೆ ಡಿ ಅನ್ನೋದು ರೈಟ್ ಆನ್ಸರ್ ಆಗಿರುತ್ತೆ. ಅಂದರೆ ಅಂಟಾರ್ಟಿಕಾದಲ್ಲಿ ಜನವಸತಿ ಇಲ್ಲ. ಕ್ಲಿಯರಾ? ಈ ಭಾಗ ಅಟ್ಲಾಂಟಿಕ್ ಓಷಿಯನ್ ಮತ್ತು ಇಂಡಿಯನ್ ಓಷಿಯನ್ನ ಅರ್ಧಕ್ಕಿಂತ ಹೆಚ್ಚು ಭಾಗ ಅಕ್ವೈರ್ ಮಾಡ್ಕೊಂಡಿರುವಂಥದ್ದು. ಅಟ್ಲಾಂಟಿಕ್ ಮತ್ತು ಹಿಂದೂ ಮಹಾಸಾಗರ ಕೆಳಗೆ ಮುಖ ಮಾಡಿದೆ. ಯಾವುದು? ಈಸ್ಟರ್ನ್ ಅಂಟಾರ್ಟಿಕಾ ಅಂಥೇಳಿ. ಇಲ್ಲಿ ಟ್ರಾನ್ಸ್ ಅಂಟಾರ್ಟಿಕಾ ಅಂತ ಒಂದು ಪರ್ವತ ಶ್ರೇಣಿ ಕಂಡುಬರುತ್ತೆ. ಈ ಟ್ರಾನ್ಸ್ ಅಂಟಾರ್ಟಿಕಾ ಪರ್ವತ ಶ್ರೇಣಿ ಏನಿದೆಯಲ್ಲ, ಅದು ಎರಡು ಭಾಗವನ್ನಾಗಿ ಅಂಟಾರ್ಟಿಕಾ ಖಂಡವನ್ನು ಡಿವೈಡ್ ಮಾಡುತ್ತೆ. ವೆಸ್ಟರ್ನ್ ಅಂಟಾರ್ಟಿಕಾ ಮತ್ತು ಈಸ್ಟರ್ನ್ ಅಂಟಾರ್ಟಿಕಾ ಅಂತ. ಅಂಟಾರ್ಟಿಕಾ ಖಂಡದಲ್ಲಿ ಕಂಡುಬರುವಂತಹ ಪರ್ವತ ಶ್ರೇಣಿಯ ಹೆಸರೇನಪ್ಪ ಅಂದರೆ ಟ್ರಾನ್ಸ್ ಅಂಟಾರ್ಟಿಕಾ ಮೌಂಟೇನ್ ಅಂತ ಕಂಡುಬರುತ್ತೆ. ಅಲ್ಲಿ ಎರಡು ಸಪ್ರೇಟ್ ಆಗಿರೋದು. ಇನ್ನೊಂದು ಈಸ್ಟರ್ನ್ ಅಂಟಾರ್ಟಿಕಾ ಇದೆಯಲ್ಲ, ಮತ್ತು ಇದ್ರ ಇಂಪಾರ್ಟೆಂಟ್ ಏನಪ್ಪ ಅಂದರೆ ಸೌತ್ ಪೋಲ್ ಇದೆಯಲ್ಲ, ದಕ್ಷಿಣ ಧ್ರುವ ಅನ್ನೋಂಥದ್ದು ಯಾವ ಅಂಟಾರ್ಟಿಕಾ ಭಾಗದಲ್ಲಿ ಕಂಡುಬರುತ್ತೆ ಅಂತ ಕೇಳಿದಾಗ ಪೂರ್ವ ಅಂಟಾರ್ಟಿಕಾ ಭಾಗದಲ್ಲಿ ಕಂಡುಬರುತ್ತೆ. ನೋಡಿ, 13ನೇ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಡಿ ಅನ್ನೋದು ರೈಟ್ ಆಗಿರುತ್ತೆ. 14ನೇ ಕ್ವಶನಿಗೆ ಹೋಗೋಣ. ಅಂಟಾರ್ಟಿಕಾ ಖಂಡದಲ್ಲಿ ಜೀವಿಗಳ ಪೋಷಣೆ ಕಷ್ಟ, ಕಾರಣ ಪರಿಶೀಲಿಸಿ. ಅಂದರೆ ಅಲ್ಲಿ ಜೀವಿಗಳು ಬದುಕೋದು ಬಹಳ ಕಷ್ಟ ಇರುವಂಥದ್ದು. ಅದಕ್ಕೆ ರೀಸನ್ ಆಲ್ರೆಡಿ ಕೋಲ್ಡ್ ಇದೆ ಅಂತ ಇಲ್ಲಿ ಗೊತ್ತಿದೆ. ಈ ಖಂಡವು ಹಿಮಾವೃತವಾಗಿದ್ದು ಪ್ರತಿಕೂಲವಾದಂತಹ ಶೀತ ಹವಾಮಾನದಿಂದ ಕೂಡಿದೆ. ಹಾಗಾಗಿ ಇಲ್ಲಿ ಜೀವಿಗಳು ಬದುಕೋದು ಕಷ್ಟ. 6 ತಿಂಗಳು ಕತ್ತಲು 6 ತಿಂಗಳು ಹಗಲಿರೋದ್ರಿಂದ, ಬೆಳಕಿರೋದ್ರಿಂದ ಇಲ್ಲಿ ಜೀವಿಗಳು ಬದುಕೋದು ಬಹಳಷ್ಟು ಕಷ್ಟಕರವಾಗಿರುತ್ತೆ. ಹಾಗಾಗಿ ಸ್ಟೇಟ್ಮೆಂಟ್ ಯಾವುದು ಸರಿ ಅಂತ ಕೇಳಿದ್ರೆ 1 ಮತ್ತು 2 ಅನ್ನೋದು ಸರಿಯಾಗಿರುತ್ತೆ. ಸಿ ಅನ್ನೋದು ಇದಕ್ಕೆ ರೈಟ್ ಆನ್ಸರು 14 ಕ್ವಶನಿಗೆ. ನೆಕ್ಸ್ಟ್ ಕ್ವಶನಿಗೆ ಹೋಗೋಣ. ಶಿಕ್ಷಕರು ಪಾಠ ಮಾಡುವಾಗ ನೀರು ಅತ್ಯ ಅಮೂಲ್ಯ, ಪ್ರಪಂಚದ 90ರಷ್ಟು ಭಾಗದಷ್ಟು ಸಿಹಿ ನೀರು ಈ ಖಂಡದಲ್ಲಿ ಮಂಜುಗಡ್ಡೆ ರೂಪದಲ್ಲಿದೆ ಎಂದರು. ಅಂದರೆ ಈ ಕಾಂಟಿನೆಂಟಲ್ಲಿ, ಅಂದರೆ ಯಾವುದೋ ಒಂದು ಕಾಂಟಿನೆಂಟ್ ಅಂತ ರೀಸನ್ ಹೇಳ್ತಾ ಇರೋದು. ನೋಡಿ, ಶಿಕ್ಷಕರು ಪಾಠ ಮಾಡುವಾಗ ನೀರು ಅತ್ಯಂತ ಅಮೂಲ್ಯವಾದಂಥದ್ದು. ಪ್ರಪಂಚದ 90ರಷ್ಟು ಭಾಗದ ಸಿಹಿ ನೀರು, ಇಡೀ ವರ್ಲ್ಡಲ್ಲಿರುವಂತಹ 90% ಫ್ರೆಶ್ ವಾಟರ್ ಅನ್ನುವಂಥದ್ದು ಈ ಖಂಡದಲ್ಲಿ ಮಂಜುಗಡ್ಡೆಯ ರೂಪದಲ್ಲಿದೆ, ಐಸ್ ಆಗಿ ಕನ್ವರ್ಟ್ ಆಗಿದೆ. ಅಂತಹ ಖಂಡ ಯಾವುದು ಅಂತ ಕೇಳಿರೋದು. ಏಷ್ಯಾ ಅಂತೂ ಅಲ್ಲ, ಜನ ಇದ್ದೀವಿ. ಯುರೋಪಲ್ಲೂ ಜನ ಇದ್ದೀವಿ, ಆಸ್ಟ್ರೇಲಿಯಾದಲ್ಲೂ ಜನ ಇದ್ದೀವಿ. ಹಾಗಾದರೆ ಯಾವುದು? ಅಂಟಾರ್ಟಿಕಾ ಖಂಡ. ಇದು ಆನ್ಸರ್ ನಿಮಗೆ ಆಲ್ರೆಡಿ ಕ್ಲಿಯರ್ ಇದೆ. ನಾವು ಡಿಸ್ಕಷನ್ ಮಾಡ್ತಾ ಇರುವಂಥ ಟಾಪಿಕ್ಕು ಕೂಡ ಅಂಟಾರ್ಟಿಕಾ ಖಂಡವಾಗಿರೋದ್ರಿಂದ ಇಂತಹ ಒಂದು ಪ್ರಶ್ನೆಗಳು ಕೇಳಿದ್ರೆ ಈಸಿಯಾಗಿ ನೀವು ಆನ್ಸರನ್ನು ಮಾಡ್ತೀರಿ. ರೈಟ್, ನೆಕ್ಸ್ಟ್ ಹೋಗೋಣ. ರಾಜು ತನ್ನ ಸ್ನೇಹಿತನಿಗೆ ಈ ಖಂಡ ಜನವಸತಿಗೆ ಯೋಗ್ಯವಾಗಿಲ್ಲ, ಬದಲಾಗಿ ಇದು ಕೇವಲ ವೈಜ್ಞಾನಿಕ ಸಂಶೋಧನೆಗಾಗಿ ಮೀಸಲಿರಿಸಿರುವ ಖಂಡ ಎಂದನು. ಅಂದರೆ ಜನವಾಸವಾಗಿಲ್ಲ, ಐಸ್ ಆಗಿರೋದ್ರಿಂದ. ಹಾಗಾದರೆ ಇದನ್ನು ಯಾವ ಉದ್ದೇಶಕ್ಕೆ ಮಾತ್ರ ಬಳಕೆ ಮಾಡ್ತಾ ಇರೋದು? ವೈಜ್ಞಾನಿಕ ಸಂಶೋಧನೆಗಾಗಿ. ಹಾಗಾದರೆ ಯಾವ ಕಾಂಟಿನೆಂಟು? ಇದೇ ಅಂಟಾರ್ಟಿಕಾ ಖಂಡವನ್ನು ವೈಜ್ಞಾನಿಕ ಸಂಶೋಧನೆಗಾಗಿ ಬಳಸ್ತಾ ಇರುವಂಥದ್ದು. ಇದು 16ನೇ ಪ್ರಶ್ನೆಗೆ ಸರಿಯಾದಂಥ ಉತ್ತರವಾಗಿರುತ್ತೆ. ನೆಕ್ಸ್ಟ್ ನೋಡಿ, ಗುರುಗಳು ಅಂಟಾರ್ಟಿಕಾದಲ್ಲಿ ಜೀವಿಗಳ ಪೋಷಣೆ ಬಲು ಕಷ್ಟ, ಇಲ್ಲಿನ ಪ್ರಮುಖ ಸಸ್ಯಗಳು ಇವಾಗಿವೆ ಎಂದರು.
ಅಂದರೆ ಕೋಲ್ಡ್ ಕ್ಲೈಮೇಟಲ್ಲೂ ಕೂಡ ಕೆಲವೊಂದು ಸಸ್ಯಗಳು ಬೆಳೀತವೆ. ಅಂತಹ ಸಸ್ಯಗಳು ಯಾವುದು ಅನ್ನೋದನ್ನು ಇಲ್ಲಿ ನಾವು ತಿಳ್ಕೋಬೇಕು. ಇಲ್ಲಿ ಪಾಚಿ ಬೆಳೆಯುತ್ತೆ, ಶಿಲಾವಲ್ಕ ಬೆಳೆಯುತ್ತೆ, ಹವಾಸೆ ಅಂತ ಬೆಳೆಯುತ್ತೆ. ಹಾಗಾದರೆ ಇದಕ್ಕೆ ಸರಿಯಾದಂಥ ಉತ್ತರ ಯಾವುದು? ಮೇಲಿನ ಎಲ್ಲವೂ ಕೂಡ ಸರಿ. ಅಂದರೆ ಅಂಟಾರ್ಟಿಕಾ ಖಂಡದಲ್ಲಿ ಬೆಳೆಯುವಂತಹ ಒಂದು ಸಸ್ಯಗಳು ಯಾವುದು ಅಂತ ಕೇಳಿದರೆ ಪಾಚಿ, ಶಿಲಾವಲ್ಕ ಮತ್ತು ಹವಾಸೆ ಎಂಬ ಸಸ್ಯಗಳು ಬೆಳೀತವೆ. ಹಾಗಾಗಿ ಇದು ಸರಿಯಾದಂತಹ ಉತ್ತರವಾಗಿರುತ್ತೆ 17ನೇ ಪ್ರಶ್ನೆಗೆ. ನೆಕ್ಸ್ಟ್ ಕ್ವಶನ್ ನೋಡಿ. ಅಂಟಾರ್ಟಿಕಾದಲ್ಲಿನ ಪ್ರತಿಕೂಲ ವಾಯುಗುಣವನ್ನು ನಿಭಾಯಿಸಬಲ್ಲ ಈ ಪ್ರಾಣಿಗಳು ಮಾತ್ರ ಜೀವಿಸುತ್ತವೆ ಎಂದು ವಿದ್ಯಾರ್ಥಿಗಳ ವರ್ಗ ಕೋಣೆಯಲ್ಲಿ ಚರ್ಚಿಸಿದ್ದರು. ಅಂದರೆ ಅಂಟಾರ್ಟಿಕಾದಲ್ಲಿ ಟೀಚರ್ ಹೇಳ್ತಾರೆ ಇಂತಹ ಪ್ರಾಣಿಗಳು ಮಾತ್ರ ಬದುಕ್ತವೆ, ಬೇರೆ ಯಾವ ಪ್ರಾಣಿನೂ ಇಲ್ಲಿ ಬದುಕೋದಕ್ಕೆ ಸಾಧ್ಯತೆ ಇಲ್ಲ. ಯಾವ ಪ್ರಾಣಿ ಬದುಕ್ತವೆ? ಅಂಟಾರ್ಟಿಕಾದಲ್ಲಿ ಪೆಂಗ್ವಿನ್ಗಳಿರ್ತವೆ, ಅದು ಗೊತ್ತಿರುವಂಥದ್ದು. ತಿಮಿಂಗಿಲಗಳು ಕೂಡ ಇರ್ತವೆ, ಹಾಗೆ ಸೀಲು ಕೂಡ ಇರ್ತವೆ. ಹಾಗಾದರೆ ಮೇಲಿನ ಎಲ್ಲವೂ ಕೂಡ ಇಲ್ಲಿ ಅಂಟಾರ್ಟಿಕಾ ಖಂಡದಲ್ಲಿ ಕಂಡುಬರುವಂತಹ ಪ್ರಮುಖ ಪ್ರಾಣಿಗಳಾಗಿರ್ತವೆ. ಇದು 18ನೇ ಪ್ರಶ್ನೆಗೆ ಮೇಲಿನ ಎಲ್ಲವೂ ಕೂಡ ಸರಿಯಾಗಿರುವಂಥದ್ದು. ನೆಕ್ಸ್ಟ್ ನೋಡಿ, ಇದು ಸೀಲ್ ಆಗಿರುತ್ತೆ, ಇವೇ ಪೆಂಗ್ವಿನ್ಗಳು ಅಂಟಾರ್ಟಿಕಾ ಖಂಡದಲ್ಲಿ ನೋಡುವಂಥದ್ದು. ವೆಲ್ಕಮ್ ಮಾಡುವಂಥವ್ರೆ ಇವರೇ ಪೆಂಗ್ವಿನ್ಗಳು. ಅಂಟಾರ್ಟಿಕಾ ಖಂಡಕ್ಕೆ ಹೋಗುವಂತಹ ವಿಜ್ಞಾನಿಗಳಿಗೆ ಸ್ವಾಗತ ಕೋರುವವರು ಅಂಥೇಳಿ ನಾವು ತಿಳ್ಕೊಬೋದು. ರೈಟ್, ನೆಕ್ಸ್ಟ್ ಕ್ವಶನಿಗೆ ಹೋಗೋಣ. ಪ್ರಪಂಚದ 5ನೇ ದೊಡ್ಡ ಭೂಖಂಡ ಇದಾಗಿದೆ. ವರ್ಲ್ಡಲ್ಲಿ ಲಾರ್ಜೆಸ್ಟಲ್ಲಿ ಅತಿ ದೊಡ್ಡ ಖಂಡ ಯಾವುದು ಅಂತ ಕೇಳಿದಾಗ ನೋಡಿ, ಆಸ್ಟ್ರೇಲಿಯಾ ಅಂತ ಕೇಳಿದರೆ 7th ಪೊಸಿಷನಲ್ಲಿ ಕಂಡುಬರುತ್ತೆ. ಆಫ್ರಿಕಾ ಅಂತ ಕೇಳಿದರೆ 2nd ಪೊಸಿಷನಲ್ಲಿ ಕಂಡುಬರುತ್ತೆ. ಅಂಟಾರ್ಟಿಕಾ ಅಂತ ಕೇಳಿದರೆ 5th ಪೊಸಿಷನಲ್ಲಿ ಕಂಡುಬರುತ್ತೆ. ಉತ್ತರ ಅಮೇರಿಕಾ ಅಂತ ಕೇಳಿದರೆ 3rd ಪೊಸಿಷನಲ್ಲಿ ಕಂಡುಬರುತ್ತೆ. ಕ್ಲಿಯರ್? ಹಾಗಾದರೆ ಸರಿಯಾದಂಥ ಉತ್ತರ ಯಾವುದು? ಪ್ರಪಂಚದ 5ನೇ ದೊಡ್ಡ ಖಂಡ ಅಂಟಾರ್ಟಿಕಾ ಖಂಡವಾಗಿರುತ್ತೆ. ನೋಡಿ, ಈ ರೀತಿಯಾದಂತಹ ಪ್ರಶ್ನೆಗಳನ್ನು ನಮಗೆ ಈ ಅಂಟಾರ್ಟಿಕಾ ಕಾಂಟಿನೆಂಟ್ ರಿಲೇಟೆಡ್ ಆಗಿ ಕೇಳ್ತಾ ಬರ್ತಾನೆ. ನೋಡಿ, ಇಷ್ಟು ಕಾನ್ಸೆಪ್ಟು ನಿಮಗೆ ಅರ್ಥವಾಗಿದೆ. ನೀವು ಕಾಮೆಂಟ್ ಮೂಲಕ ಇನ್ನೂ ಹಲವಾರು ಪ್ರಶ್ನೆಗಳನ್ನು ನೀವಾಗೆ ಕ್ರಿಯೇಟ್ ಮಾಡಬೇಕಾದ್ರೆ ಟೈಪ್ ಮಾಡಿ ಆನ್ಸರ್ ಮಾಡ್ಬೋದು. ಕೆಲವೊಂದು ಕ್ವಶನನ್ನು ನಾನು ಕೇಳೋದಾದರೆ ನಿಮಗೆ ನೋಡಿ, ಅಂಟಾರ್ಟಿಕಾ ಕಾಂಟಿನೆಂಟಲ್ಲಿ ಹೈಯೆಸ್ಟ್ ಪೀಕ್ ಯಾವುದಪ್ಪ ಅದನ್ನು ಕಾಮೆಂಟ್ ಮಾಡ್ತೀರಾ? ಅಂಟಾರ್ಟಿಕಾ ಖಂಡದ ಅತಿ ಎತ್ತರವಾದ ಪರ್ವತ ಶಿಖರ ಯಾವುದು? ಹಾಗಾದರೆ ಅಂಟಾರ್ಟಿಕಾ ಖಂಡದಲ್ಲಿ ಕಂಡುಬರುವಂತಹ ಸಮುದ್ರಗಳು ಯಾವುದು? ಸಿ ಪಾರ್ಟ್ ಯಾವ್ಯಾವುದಿದೆ ಅದು ಕೂಡ ಕಾಮೆಂಟ್ ಮಾಡ್ಬೋದಾ ಅಂಟಾರ್ಟಿಕಾ ಖಂಡದಲ್ಲಿ? ಹಾಗೆ ಈ ಅಂಟಾರ್ಟಿಕಾ ಕಾಂಟಿನೆಂಟಿಗೆ ರಿಲೇಟೆಡ್ ಆಗಿ 6 ತಿಂಗಳು ಹಗಲಿರತ್ತಲ್ಲ, ಆ ಟೈಮ್ ಯಾವುದು? 6 ತಿಂಗಳು ರಾತ್ರಿ ಇರತ್ತಲ್ಲ, ಯಾವ ಟೈಮಲ್ಲಿ 6 ಮಂತು ನೈಟ್ ಇರುತ್ತೆ, 6 ಮಂತು ಡೇ ಇರುತ್ತೆ? ಆ ಒಂದು 3 ಪ್ರಶ್ನೆಗಳನ್ನು ಆನ್ಸರ್ ಮಾಡಿ ಕಾಮೆಂಟ್ ಮೂಲಕ ತಿಳಿಸಿ. ಯಾಕಂದರೆ ನೀವು ಪೂರ್ತಿ ಅಂಟಾರ್ಟಿಕಾ ಕಾಂಟಿನೆಂಟನ್ನು ಓದಾಗ ಈ ಕಾನ್ಸೆಪ್ಟು ಕೂಡ ಓದಿರ್ತೀರಿ. ಅದನ್ನು ಕಾಮೆಂಟ್ ಮೂಲಕ ಆನ್ಸರ್ ಮಾಡಿರಿ. ಸ್ನೇಹಿತರೆ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಾಮೆಂಟನ್ನು ಮಾಡಿ, ನಿಮ್ಮ ಫ್ರೆಂಡ್ಸಿಗೂ ಕೂಡ ಶೇರ್ ಮಾಡಿರಿ. ನಿಮಗೆ ಗೊತ್ತಿರುವಂತಹ ಅಂಟಾರ್ಟಿಕಾ ಕಾಂಟಿನೆಂಟ್ ಬಗ್ಗೆ ಏನಾದರೂ ಹೆಚ್ಚಿನ ಮಾಹಿತಿ ಗೊತ್ತಿದ್ದರೆ ಅದನ್ನು ಕಾಮೆಂಟ್ ಮೂಲಕ ಪ್ರಶ್ನೆ ಹಾಕಿ ಆನ್ಸರನ್ನು ನೀವೇ ಕಳಿಸುವಂಥ ಒಂದು ಪ್ರಯತ್ನ ಮಾಡಿ. ಇನ್ನೂ ಹಲವಾರು ವಿದ್ಯಾರ್ಥಿಗಳು ನೋಡ್ತಾ ಇರ್ತಾರೆ ಅಥವಾ ಸ್ಪರ್ಧಾರ್ಥಿಗಳು ನೋಡ್ತಾ ಇರ್ತಾರೆ, ಅವರಿಗೂ ಕೂಡ ಇದು ಯೂಸ್ ಆಗತ್ತಂತ ಹೇಳ್ತಾ ಇವತ್ತಿನ ಈ ಕಾನ್ಸೆಪ್ಟನ್ನು ಮುಗಿಸ್ತೀನಿ. ಥ್ಯಾಂಕ್ ಯು.